ಅಲ್ಲೆಲೂಯ. ಸಂತೋಷವಾಗಿರಲ್ಲ ಒಂದಲ್ಲಲ್ಲಿ ಹೇಳನ್ವಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಈ ದಿನಗಳಲ್ಲಿ ದೇವರ ವಾಕ್ಯವು ಏನ್ ಮಾಡ್ತದೆ ಎಂಬ ವಿಚಾರವನ್ನ ನಾವು ನೋಡ್ತಾ ಬರ್ತಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ದೇವರ ವಾಕ್ಯವು ದೇವರು ಒಂದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಆದಿಯಲ್ಲಿ ಏನಿತ್ತು? ಆ ವಾಕ್ಯ ಯಾರ ಬಳಿ ಇತ್ತು? ಆ ವಾಕ್ಯ ಏನಾಗಿದೆ? ದೇವರಾಗಿದೆ. ಆದ ಕಾರಣ ದೇವರನ್ನು ನೋಡಬೇಕು, ದೇವರು ನನ್ನನ್ನು ಮುಟ್ಟಬೇಕು, ದೇವರು ನನ್ನನ್ನು ಆಶೀರ್ವದಿಸಬೇಕು, ದೇವರನ್ನು ನಾನು ಆರಾಧನೆ ಮಾಡಬೇಕು. ಈ ಎಲ್ಲ ಸಂಗತಿಗಳು ಕೂಡ ನಮ್ಮ ದೇವರು ಆತ್ಮ ಸ್ವರೂಪರಾಗಿದ್ದಾರೆ ಮತ್ತು ದೇವರ ವಾಕ್ಯವಾಗಿ ಇದ್ದಾರೆ. ಆದ ಕಾರಣ ವಾಕ್ಯವನ್ನು ನೋಡುವವರು ಯಾರನ್ನು ನೋಡಿದ್ದಾರೆ? ಅವರು ದೇವರನ್ನು ನೋಡುವವರಾಗಿದ್ದಾರೆ. ವಾಕ್ಯವನ್ನು ತಿಳಿದವರು ದೇವರನ್ನ ತಿಳಿದವರಾಗಿದ್ದಾರೆ. ನಂಬಿಕೆ ಇಡುವವರು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಬೇಕಾಗಿರುವಂಥದ್ದಾಗಿದೆ. ಆದ ಕಾರಣ ದೇವರು ಬೇರೆ, ವಾಕ್ಯ ಬೇರೆ ಅಲ್ಲ. ದೇವರೇ ಏನಾಗಿದ್ದಾರೆ? ವಾಕ್ಯವಾಗಿದ್ದಾರೆ. ಆದ ಕಾರಣ ಪ್ರಿಯರೇ, ನಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಂಥ ವೇದ ಪುಸ್ತಕಗಳಲ್ಲಿ ಇರತಕ್ಕಂಥ ವಾಕ್ಯಗಳನ್ನು ಆತ್ಮ ಪ್ರೇರಿತವಾಗಿ ಬರೆಯಲ್ಪಟ್ಟಂಥ ವಿಚಾರಗಳಾಗಿರೋದ್ರಿಂದ ಈ ಆತ್ಮ ಪ್ರೇರಿತರಾಗಿರತಕ್ಕಂಥ ವಾಕ್ಯಗಳನ್ನು ಪ್ರಸಂಗಿಸುವಾಗ, ಆತನ ದೇವರ ಆತ್ಮ ಪ್ರೇರಿತರಾಗಿ ಅದನ್ನು ಕೇಳುವಾಗ ಆ ವಾಕ್ಯಗಳು ಜೀವವು ಅದು ಶಕ್ತಿ ತುಂಬಿದಾಗಿದೆ. ಆತನ ವಾಕ್ಯವು ಬೆರಿದಾಗಿ ಹಿಂತಿರುಗಿ ಏನಾಗೋದಿಲ್ಲ, ಬರೋದಿಲ್ಲ. ಯಾವ ಉದ್ದೇಶಕ್ಕಾಗಿ ಕಳಿಸಲ್ಪಡುತ್ತದೋ ಆ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತದೆ? ಅದು ನೆರವೇರತಕ್ಕದಾಗಿದೆ. ಈಗಲೂ ಸಹ ಬಂದಿರತಕ್ಕ ನಿಮ್ಮೆಲ್ಲರಿಗೂ ಕೇಳತಕ್ಕಂಥದ್ದು, ವಾಕ್ಯವು ದೇವರಾಗಿರೋದ್ರಿಂದ ನಾನು ದೇವರನ್ನು ನೋಡುವುದಕ್ಕಾಗಿ ಕೇಳುವುದಕ್ಕಾಗಿ ಬಂದಿದ್ದೇನೆ ಎಂಬ ನಂಬಿಕೆ ನಿಮಗಿರುವುದಾದರೆ ಆ ವಾಕ್ಯವು ನಿಮ್ಮ ಬಳಿಗೆ ಕಳಿಸಲ್ಪಟ್ಟಂಥ ಕೆಲಸವನ್ನ ಅದು ನಿಮ್ಮಲ್ಲಿ ಕಾರ್ಯ ಸಾಧಿಸತಕ್ಕದಾಗಿದೆ. ಆದಿಯಲ್ಲಿ ದೇವರು ಆ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರು. ಭೂಮಿಯು ಕ್ರಮವಿಲ್ಲದೆಯೂ ಬೆರಿದಾಗಿಯೂ ಕತ್ತಲೆ ಆಗಿತ್ತು. ಹಾಗೆ ದೇವರು ಬೆಳಕುಂಟಾಗ್ಲಿ ಅನ್ನಲು ಏನಾಯ್ತು? ಆಗ ಬೆಳಕು ಉಂಟಾದಾಗ ಅಲ್ಲಿ ಕತ್ತಲೆ ಏನಾಯ್ತು? ಇಲ್ಲದೆ ಹೋಯ್ತು. ಹಾಗೆ ನಿಮ್ಮ ಜೀವಿತದಲ್ಲಿ ಏನ್ ಇದೆಯೋ ಅದನ್ನು ಮಾತಾಡಬೇಡಿ, ಏನ್ ಆಗ್ಬೇಕೋ ಅದಕ್ಕೆ ಅವಕಾಶ ಮಾಡಿಕೊಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಉದಾಹರಣೆಗೆ ನನಗೆ ನೋವಾಗ್ತದೆ 100 ಸಸಿ ಹೇಳಿದ್ರೆ ಖಂಡಿತವಾಗಿ ನೋವಿಂದ ಹೊರಗೆ ಬರಕ್ ಆಗುದಿಲ್ಲ. ನೋವು ಇರುವ ಸ್ಥಳದಲ್ಲಿ ಆತನ ಬಾಸುಂಡಗಳನ್ನು ಗುಣವಾಗಿದ್ದೇನೆ ಅಂತ ಹೇಳಿ ನೋಡು, ಆ ವಾಕ್ಯವು ನಿನ್ನಲ್ಲಿ ಕಾರ್ಯ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 100 ಸತಿ ನೋವು ಇದೆ ಅಂತ ಹೇಳೋದ್ರಿಂದ ಅದು ನಿಮಗೆ ಗುಣಪಡಿಸುವುದಿಲ್ಲ. ಅದಕ್ಕೆ ಬದಲು 100 ಸತಿ ಅಲ್ಲ, ದೇವರ ವಾಕ್ಯದ ನಂಬಿಕೆಯಿಂದ 1 ಸತಿ ಹೇಳುವುದಾದರೂ ಆ ವಾಕ್ಯವು ಖಂಡಿತವಾಗಿ ನಿಮ್ಮನ್ನು ಗುಣಪಡಿಸತಕ್ಕದಾಗಿದೆ. ಆದ ಕಾರಣ ವಾಕ್ಯ ಬೇರೆ, ದೇವರು ಬೇರೆ ಅಲ್ಲ. ಆತನಿಗೆ ವಾಕ್ಯ ಎಂಬ ಹೆಸರನ್ನು ಕೂಡ ಇರುವುದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ ಪ್ರಕಟಣೆ ಗ್ರಂಥದಲ್ಲಿ. ಆದ ಕಾರಣ ಈ ವಾಕ್ಯವಾಗಿರುವ ಯೇಸುವನ್ನ ಯಾರು ಕೇಳುತ್ತಾರೋ, ಅದನ್ನು ಸ್ವೀಕರಿಸಿಕೊಳ್ತಾರೋ ಆ ವಾಕ್ಯವು ನಿಮ್ಮಲ್ಲಿ ಕಾರ್ಯ ಮಾಡತಕ್ಕದಾಗಿದೆ. ಉಂಟಾದದ್ದೆಲ್ಲವೂ ಯಾರಿಂದ ಉಂಟಾಯಿತು? ಯಾವ್ದು ಉಂಟಾಯ್ತು? ವಾಕ್ಯ ಇಲ್ಲದೆ ಒಂದಾದ್ರೂ ಉಂಟಾಗಿಲ್ಲ. ನಿನ್ನ ಜೀವಿತದಲ್ಲಿ ಆಶೀರ್ವಾದ, ಆರೋಗ್ಯ, ರಕ್ಷಣೆ, ಸಮಾಧಾನ ಉಂಟಾಗಬೇಕು ಅಂದ್ರೆ ಅದ್ರ ಯಾವ್ದನ್ನ ಉಂಟಾಗಬೇಕು? ವಾಕ್ಯದಿಂದಲೇ ಉಂಟಾಗಬೇಕು. ವಾಕ್ಯ ಇಲ್ಲದೆ ತಾತ್ಕಾಲಿಕವಾಗಿ ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು, ಯಾರೋ ಕೊಟ್ಟರು ಅಂತೇಳಿ ನೀನು ತಗೊಳ್ಳೋದಾದ್ರೆ ಅದು ಖಂಡಿತವಾಗಿ ನಿರಂತರವಾಗಿ ಇರೋದಿಲ್ಲ. ನಿತ್ಯವೂ ಇರತಕ್ಕಂಥ ದೇವರ ವಾಕ್ಯದಿಂದಲೇ ಉಂಟಾಗಬೇಕು. ಇಬ್ಬರು ಮನೆಯನ್ನು ಕಟ್ಟಿದ್ರು, ಒಬ್ಬರು ಉಸುಬಿನ ಮೇಲೆ, ಒಬ್ಬನು ಆಳವಾಗಿ ತೋಡಿ ಯಾವುದ್ರ ಮೇಲೆ? ಬಂಡೆ ಅಂದ್ರೆ ವಾಕ್ಯದ ಮೇಲೆ ಕಟ್ಟಲ್ಪಟ್ಟಂತ ಮನೆ. ತುಫಾನುಗಳು ಬಂತು, ಅದು ಹಳ್ಳಗಳು ಬಂತು, ಆದ್ರೆ ಏನಾಯ್ತು? ಅದು ನಿಂತ್ಕೊಂತು. ಆದ್ರೆ ಉಸುಬಿನ ಮೇಲೆ ಕಟ್ಟಿದ್ದು ಏನಾಯ್ತು? ಬಿದ್ದು ಹೋಯ್ತು ಎಂಬುದಾಗಿ ನೋಡ್ತೇವೆ. ಉಸುಬು ಎಂಬುದಾಗಿರತಕ್ಕಂಥದ್ದು ನಿಮ್ಮ ಅನುಭವ, ನಿಮ್ಮ ಸಂಗತಿಗಳು, ಸಾಕ್ಷಿಗಳು, ಅದು ಇದು ಕೇಳಿ ಒಂದು ವೇಳೆ ಚರ್ಚೆಗೆ ಬಂದಿರುವುದಾದ್ರೆ, ಅದ್ರ ಮೇಲೆ ನೀವು ಕಟ್ಟಲ್ಪಟ್ಟಿರುವುದಾದ್ರೆ ಬಿದ್ದು ಹೋಗುವುದು ಗ್ಯಾರಂಟಿ. ಆದರೆ ಆಳವಾಗಿ ತೋಡಿ ಬಂಡೆಯಾಗಿರುವ ವಾಕ್ಯದ ಮೇಲೆ ಯಾರು ನಿಂತ್ಕೊಳ್ತಾರೋ, ನಂಬುತ್ತಾರೋ, ಅವರಿಗೆ ಎಷ್ಟೇ ಕಷ್ಟಗಳು ಬಂದರೂ ಅವ್ರು ನಿಲ್ಲೋದಕ್ಕೆ ಸಾಧ್ಯತೆ ಉಂಟು. ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ನಾವು ಕೊನೆ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಈ ದಿನಗಳಲ್ಲಿ ದಿನೇ ಸಂಗತಿಗಳು ಬದಲಾಗತಕ್ಕದಾಗಿದೆ. ಆದರೆ ದೇವರ ವಾಕ್ಯ ಎಂದಿಗೂ ಬದಲಾಗೋದಿಲ್ಲ. ಯಾವ ಒಬ್ಬ ವ್ಯಕ್ತಿಯು ದೇವರ ವಾಕ್ಯ ಮೇಲೆ ನಂಬಿಕೆ ಇಟ್ಟಿದ್ದಾನೆ, ಯಾವ ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ಅರಿತಿದ್ದಾನೋ, ಮನುಷ್ಯ ಕುಮಾರ ಭೂಮಿ ಮೇಲೆ ಬರುವಾಗ ಆತನು ಏನು ಎದುರು ನೋಡ್ತಾರೆ ಗೊತ್ತಾ? ನಂಬಿಕೆಯನ್ನು ಎದುರು ನೋಡತಕ್ಕಂಥವರಾಗಿದ್ದಾರೆ. ಹಾಗಾದ್ರೆ ನಮ್ಮ ನಂಬಿಕೆ ಹೇಗೆ ಆಗ್ತದೆ? ವಾಕ್ಯದ ಮೇಲೆ ಆಧಾರಗೊಳ್ಳುವಾಗ ನಮ್ಮ ನಂಬಿಕೆ ಇರುವಂಥದ್ದಾಗಿರ್ತದೆ.
ವಾಕ್ಯ ಇಲ್ಲದಿದ್ದರೆ, ವಾಕ್ಯದ ಪರಿಜ್ಞಾನ ಇಲ್ಲದಿದ್ದರೆ ನಂಬಿಕೆಯೂ ಇರೋದಕ್ಕೆ ಸಾಧ್ಯತೆ ಇಲ್ಲ. ನೀತಿವಂತನು ಬದುಕೋದು ಯಾವುದರಿಂದ? ನಂಬಿಕೆಯಿಂದ. ನಂಬಿಕೆ ಹೇಗೆ ಬರ್ತದೆ? ವಾಕ್ಯವನ್ನು ಕತೆ ಕೇಳೋದ್ರಿಂದಲ್ಲ, ಅದು ವಾಕ್ಯ ಕೇಳೋದ್ರಿಂದ ಬರತಕ್ಕದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಾಗಿ ನಿಮ್ಮ ಸಮಯಗಳನ್ನು ಹೆಚ್ಚಾಗಿ ದೇವರ ವಾಕ್ಯಕ್ಕೆ ನೀವು ಈ ದಿನಗಳಲ್ಲಿ ಕೊಡಬೇಕೆಂಬುದಾಗಿ ಕೇಳ್ತಾನೆ. ಕಾರಣ, ಈ ಅಂತ್ಯ ಕಾಲದಲ್ಲಿ ನಾನಾ ವಿಧವಾದ ಚಿಂತೆಗಳು, ನಾನಾ ವಿಧವಾದ ಕಾಯಿಲೆಗಳು, ನಾನಾ ವಿಧವಾದ ಕಷ್ಟಗಳು, ನಾನಾ ವಿಧವಾದ ಹೋರಾಟಗಳು, ನಾನಾ ವಿಧವಾದ ಸಮಸ್ಯೆಗಳು ಈ ಪ್ರಪಂಚವನ್ನು ಆವರಿಸಿಕೊಂಡಿರುವುದನ್ನು ನೋಡ್ತೇವೆ. ಅದೇ ಸಮಯದಲ್ಲಿ ದೇವರ ವಾಕ್ಯವು ಭೂಮಿ ಮೇಲೆ ಅದೇ ನೀರಿನ ಸಮುದ್ರ ಯಾವ ರೀತಿ ತುಂಬಲ್ಪಟ್ಟಿರುತ್ತದೋ ಹಾಗೆ ದೇವರ ವಾಕ್ಯವು, ದೇವರ ಜ್ಞಾನ ತುಂಬಲ್ಪಟ್ಟಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಯಾವ ಯೂಟ್ಯೂಬಲ್ಲಿ ನೋಡು, ಯಾವ ವಾಟ್ಸಪ್ಪಲ್ಲಿ ನೋಡು, ಎಲ್ಲಿ ನೋಡಿದ್ರು ಕೂಡ ವಾಕ್ಯಗಳನ್ನು ಕೇಳಬೇಕು ಅಂತ ಮನಸ್ಸುಳ್ಳವರಿಗೆ ವಾಕ್ಯವೇ ಲಭ್ಯವಾಗಿರ್ತದೆ. ಸಿನಿಮಾ ನೋಡಬೇಕು, ಪಾಪ ನೋಡಬೇಕು, ಲೋಕ ನೋಡಬೇಕು ಅಂದರೆ ಅದು ಕೂಡ ಲಭ್ಯವಾಗಿ ಅದೇ ಮೊಬೈಲಲ್ಲಿ ಇರುವಂಥದ್ದನ್ನು ನೋಡ್ತೇವೆ. ನಿನ್ನ ಮೊಬೈಲ್ 5 ನಿಮಿಷ ನನ್ನ ಕೈಲಿ ಕೊಟ್ಟರೆ ನೀನು ಯಾರು ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ಯಾವುದರಲ್ಲಿ ಹೆಚ್ಚು ನಿನ್ನ ಸಮಯವನ್ನು ಕಳೀತಿ ಎಂಬುದನ್ನು ನಿನ್ನ ಕೈಯಲ್ಲಿರುವ ಮೊಬೈಲೇ ನಿನ್ನ ಚರಿತ್ರವನ್ನು ಹೇಳತಕ್ಕದಾಗಿರ್ತದೆ. ಅರ್ಥ ಆಯ್ತಾ? ಆದ ಕಾರಣ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಿನ್ನ ಕುಟುಂಬದಲ್ಲಾದರೂ ಸರಿ, ನಿನ್ನ ಮಕ್ಕಳಲ್ಲಾದರೂ ಸರಿ, ಅದು ಇದು ಎಲ್ಲವನ್ನು ತುಂಬಿಸೋಕ್ಕಿಂತ ಯಾವುದನ್ನು ತುಂಬಿಸೋದು ಒಳ್ಳೆಯದು? ವಾಕ್ಯವನ್ನು ತುಂಬಿಸೋದು ಒಳ್ಳೆಯದು. ಪ್ರೈಸ್ ದಿ ಲಾರ್ಡ್. ರೈಟ್. ಈಗ ಈ ವಾಕ್ಯವು ಕಳೆದ ದಿನದಲ್ಲಿ ನಾವು ನೋಡ್ತಾ ಬರ್ತೇವೆ ಏನೆಲ್ಲ ನಮಗೆ ಮಾಡುವಂಥಕ್ಕೆ ಶಕ್ತಿ ಇದೆ ಎಂಬುದಾಗಿ. ಮತ್ತು ಇವತ್ತು ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 20, 21, 22, 23ನೇ ವಚನವನ್ನು 22ನೇ ವಚನ ಓದಿಕೊಳ್ಳೋಣ. ಕಂದ, ನನ್ನ ಮಾತುಗಳನ್ನು ನನ್ನ ಮಾತುಗಳನ್ನು ಏನ್ ಮಾಡು? ಆಲಿಸು. ನನ್ನ ನುಡಿಗಳಿಗೆ ಕಿವಿಗೊಡು. ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಎಲ್ಲ ಗಮನ ಕೇಳಿ. ಇಲ್ಲಿ ದೇವರ ವಾಕ್ಯ ಹೇಗೆ ಹೇಳ್ತದೆ? ಕಂದ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ, ಅಥವಾ ನನ್ನ ಮಗನೇ ಎಂಬುದಾಗಿ ಹೇಳುವುದನ್ನ ನಾವು ನೋಡತಕ್ಕಂಥವರಾಗಿದ್ದೇವೆ. ಎಲ್ಲರ ಗಮನ ಕೇಳಿ. ದೇವರು ನಮ್ಮನ್ನು ಇಲ್ಲಿ ಏನಂತ ಕರೀತಾರೆ? ನನ್ನ ಮಗನೇ ಎಂಬುದಾಗಿ ನಮ್ಮನ್ನು ಅಧಿಕಾರದಿಂದ ಕರೆಯತಕ್ಕಂಥವರಾಗಿದ್ದಾರೆ. ನನ್ನ ಮಗನೇ ಎಂಬುದಾಗಿ ಹೇಳಿ ನನ್ನ ಮಾತುಗಳಿಗೆ ಏನು ಕೊಡಬೇಕಂತೆ? ನನ್ನ ಮಾತುಗಳನ್ನು ಆಲಿಸು. ನನ್ನ ಮಾತುಗಳು ಏನ್ ಮಾಡ್ಬೇಕಂತೆ? ಆಲಿಸಬೇಕು ಎಂಬುದಾಗಿ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ದೇವರ ಸಭೆ ಇವತ್ತು ಏನೇನೋ ನಮ್ಮ ಮನಸ್ಸಲ್ಲಿ ಆಲಿಸ್ತಾ ಇರ್ತವೆ, ಯೋಚನೆ ಮಾಡ್ತಿರ್ತವೆ ಅಲ್ವಾ? ಯಾರ ಮನಸ್ಸಲ್ಲಿ ಯೋಚನೆ ಇಲ್ಲ ಅಂತ ಹೇಳಕ್ ಸಾಧ್ಯತೆ ಇಲ್ಲವೇ ಇಲ್ಲ. ವಯಸ್ಸು ಹೆಚ್ಚುತ್ತಾ ಆಗ್ತಾ ನಮಗೆ ನಾನಾ ವಿಧವಾದ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಉಂಟಾಗುವುದನ್ನ ನೋಡ್ತೇವೆ. ಮದುವೆ ಆಗದೇ ಇರೋ ವಯಸ್ಸು ಹುಡುಗರಿಗೆ ಯಾವಾಗ ಮದುವೆ ಆಗ್ತದೆ ಎಂಬ ಆಲೋಚನೆ, ಆಲಸ್ಯ ಅವರ ಮನಸ್ಸಲ್ಲಿ ಇರತಕ್ಕದಾಗಿರುತ್ತದೆ. ಎಂಥವನು ಸಿಗ್ತಾನೋ ಎಂಬುದಾಗಿರ್ತದೆ ಅಲ್ವಾ? ಆಮೇಲೆ ಮದುವೆ ಆದ ಮೇಲೆ ಅಯ್ಯೋ ಎಂಬುದಾಗಿ ಇನ್ನೊಂದು ಆಲೋಚನೆ ನಮಗೆ ಅವ್ರು ಓಡ್ತಾ ಇರ್ತದೆ. ಆಮೇಲೆ ಮಕ್ಕಳಾದ್ಮೇಲೆ ಇನ್ನೊಂದು ಆಲೋಚನೆ ಓಡ್ತಾ ಇರ್ತದೆ. ಮಕ್ಕಳು ಬೆಳೀತಾ ಇನ್ನೂ ಆಲೋಚನೆಗಳು ಹೋಗ್ತಾ ಇರ್ತದೆ. ಹೀಗೆ ಮನುಷ್ಯನ ಮನಸ್ಸು ಯಾವತ್ತೂ ಕೂಡ ಎಂಟಿ ಆಗಿರುವುದಿಲ್ಲ. ಐಡಲ್ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಒಂದು ವೇಳೆ ನಿನ್ನ ಮನಸ್ಸು ಖಾಲಿ ಆಗಿದ್ರೆ ಸೈತಾನನ ವರ್ಕ್ಶಾಪ್ ಇದ್ದಂಗಿರ್ತದೆ. ಕಡ ಅಂತ ವರ್ಕ್ಶಾಪ್ ಹೆಂಗ್ ಶಬ್ದ ಇರ್ತದೋ ನಿನ್ನ ಮನಸ್ಸಲ್ಲಿ ಓಡ್ತಾ ಇರ್ತದೆ. ಅದ ಕಾರಣ ನಿನ್ನ ಮನಸ್ಸು ಒಂದು ಕೆಟ್ಟದ್ರಿಂದ ತುಂಬಿರ್ತದೆ, ಇಲ್ಲವಾಗಿದ್ರೆ ದೇವರ ವಾಕ್ಯದಿಂದ ತುಂಬಿರಬೇಕು. ಇದು ಎರಡು ಬಿಟ್ಟು ಮೌನವಾಗಿರೋದಕ್ಕೆ ಸಾಧ್ಯತೆ ಇಲ್ಲ. ಇದ್ರೆ ನಿನ್ನ ತಗೊಂಡೋಗಿ ಹಾಸ್ಪಿಟಲ್ ಹಾಕಿಟ್ಟಿರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಈ ಎರಡು ಸಂಗತಿಗಳಿಂದ ಮನುಷ್ಯನನ್ನ ಮನಸ್ಸು ಆವರಿಸಿಕೊಳ್ಳತಕ್ಕದಾಗಿರ್ತದೆ. ಒಂದು ಇಹಲೋಕದ ಕೆಟ್ಟ ಸಂಗತಿಗಳು, ಇಲ್ಲವಾ ದೇವರ ವಾಕ್ಯ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಕಂದ ನನ್ನ ಮಾತುಗಳನ್ನು ಏನ್ ಮಾಡು? ಆಲಿಸು. ಬೈಬಲ್ ಎಲ್ಲ ನೋಡ್ತೇವೆ. ಮಾರ್ತಾ ಮರಿಯಾ ಎಂಬುದಾಗಿ ಇಬ್ಬರು ಸಹೋದರಿಯರಿದ್ರು. ಒಂದು ದಿನ ಯೇಸು ಅಲ್ಲಿ ಪ್ರಚಾರ ಮಾಡಿಕೊಂಡು ಬರ್ತಿದ್ದಾಗ ಮಾರ್ತಾಳು ಹೋಗಿ, ಯೇಸುವೆ ನಮ್ಮ ಮನೆಗೆ ನೀವು ಬರಬೇಕು ಎಂಬುದಾಗಿ ಕೇಳಿಕೊಂಡ್ಲು. ಆಗ ಯೇಸು ಆಕೆಯ ಮಾತನ್ನು ಕೇಳಿ ಯೇಸು ಅವರ ಮನೆಗೆ ಹೋದ್ರು ಎಂಬುದಾಗಿ ನೋಡ್ತೇವೆ. ಯೇಸುವಿಗೆ ಅವರ ಮನೆಯ ಪರಿಸ್ಥಿತಿ ಗೊತ್ತು. ಒಂದು ವೇಳೆ ಮಾರ್ತಾ ಮರಿಯಾಳವರ ತಂದೆ ತಾಯಿಗಳು ಇಲ್ಲ ನೆನೆಸ್ತಾನೆ. ಯಾಕಂದ್ರೆ ಅವರ ತಂದೆ ತಾಯಿಗಳ ಬಗ್ಗೆ ಎಲ್ಲೂ ಕೂಡ ಬರೆದಿಲ್ಲ ವೇದದಲ್ಲಿ. ಅವರ ತಂದೆ ತಾಯಿಗಳು ಇಲ್ಲ. ಇವರೆಲ್ಲರೂ ಇಬ್ಬರು ವಯಸ್ಸಾದ ಒಂದು ಸ್ತ್ರೀಯರು, ಚಿಕ್ಕ ಹುಡುಗಿರಲ್ಲ, ಮುಪ್ಪಿನ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರೇ ಆಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಇಬ್ಬರಿಗೂ ಮದುವೆ ಆಗಿಲ್ಲ. ಅವ್ರಿಗೊಬ್ಬ ಸಹೋದರರಿದ್ದಾನೆ ಲಾಜರ್ ಎಂಬುದಾಗಿ ಹೇಳಿ, ಅವನಿಗೂ ಮದುವೆ ಆಗಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. 3 ಜನರು ಒಂದು ಕುಟುಂಬದಲ್ಲಿ ಇದ್ದಾರೆ. ಅವರ ಮನೆಯ ಪರಿಸ್ಥಿತಿ ಬಹಳ ಗಂಭೀರವಾಗಿದ್ದಿರ್ಬೋದು. ಕಾರಣ ತಂದೆ ತಾಯಿಯೂ ಇಲ್ಲ, ಮದುವೆ ಆಗಿಲ್ಲ, ಅಂದರೆ ಬಹಳ ಕಷ್ಟವಾಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ಅವರ ಕುಟುಂಬ ಇತ್ತು ಎಂಬುದಾಗಿ.
ಹಾಗಾಗಿ ಯೇಸು ಆ ಊರಿಗೆ ಬಂದಾಗ ಮಾರ್ತಾಳಲು ನನ್ನ ಮನೆಗೆ ಬನ್ನಿ ಎಂಬುದಾಗಿ ಯೇಸುವನ್ನು ಕೇಳಿಕೊಂಡಾಗ ಯೇಸು ತನ್ನ ಶಿಷ್ಯರು ಸಮೇತವಾಗಿ ಅವರ ಮನೆಗೆ ಹೋದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಯಾರನ್ನ ಕರೀತಾರೋ ಅವರ ಮನೆಗೆ ಖಂಡಿತವಾಗಿ ಅವರು ಹೋಗತಕ್ಕಂಥವರಾಗಿದ್ದಾರೆ. ಆದರೂ ಯೇಸು ಅವರ ಮನೆಗೆ ಹೋದಂಥ ಸಮಯದಲ್ಲಿ ಅಲ್ಲಿ ಮಾತಾಡಲು ಯೇಸುವನ್ನು ಬಂದು ಕರ್ಕೊಂಡು ಬಂದು ಮನೇಲಿ ಬಿಟ್ಟು ಎಲ್ಲಿಗೆ ಹೋಗ್ಬಿಟ್ಲು? ನೆಟ್ಟಿಗೆ ಎಲ್ಲಿಗೆ ಹೋದ್ಲು? ಊರಿಗೆ ಹೋದ್ಲಾ? ಅಡಿಗೆ ಮನೆಗೆ ಹೋದ್ಲು. ಪ್ರೈಸ್ ಅಲ್ಲ. ಎಲ್ಲಿಗೆ ಹೋದ್ಲು ಅವಳು? ಅಡಿಗೆ ಮನೆಗೆ ಹೋಗಿ ಕೋಳಿ ಹಿಡ್ಕೊಂಬಂದು ಕುಯ್ದು ಅದನ್ನ ಬುಕ್ಕಿ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಮಾಡ್ತಾ ತಿರುಗಿ ನೋಡಿದ್ರೆ ಯಾರಿಲ್ಲ, ಅವರ ಸಹೋದರಿ ಆಗಿರುವ ಮರ್ಯಾಳು ಇಲ್ಲ. ಬಂದು ನೋಡಿರ್ತಾಳೆ, ಏನೋ ಬಂದವ್ರನ್ನ ಮಾತಾಡಿಸ್ತಿದ್ದಾಳೆ ಅಂತ ನೋಡಿದ್ರೆ ಒಂದು ಕೋಳಿ ಎಲ್ಲ ಕ್ಲೀನ್ ಮಾಡೋವರೆಗೂ ಎಲ್ಲಿದ್ದಾಳೆ ಮರ್ಯಾಳು? ಅಲ್ಲೇ ಕೂತಿದ್ದಾಳೆ ಅಂತ ಅಂದಿರ್ತಾಳೆ. ಮರ್ಯಾಳು ಕೇರೆ ಮಾಡಿಲ್ಲ, ಅವಳು ಅಲ್ಲೇ ಕೂತ್ಕೊಂಡು ಏನು ಮಾಡ್ತಿರ್ತಾಳೆ? ಯೇಸುವಿನ ವಚನವನ್ನ ಕೇಳ್ತಾ ಇದ್ಲು ಎಂಬುದನ್ನು ನೋಡುತ್ತೇವೆ. ಮಾರ್ತಾ ಹೋಗೋದು ಬರೋದು ಅಂತ ಎಲ್ಲ ಬಿಸಿಲು ಹೊಡೆದ್ಲು, ಕೂಗದ್ ಹೊಡೆದ್ಲು, ಏನು ಮಾಡಿದ್ರು ಡೋಂಟ್ ಕೇರ್ ಅಂತ ಕೂತಿದ್ರು. ದೇವರ ವಾಕ್ಯದಲ್ಲಿ ಕೂತಿರುವಾಗ ಸುತ್ತಮುತ್ತಲು ನಮ್ಮನ್ನು ಏನೇ ತಲೆ ಕೆಡಿಸೋದು ಡೋಂಟ್ ಕೇರ್ ಅಂತ ನಾವು ಕೂತಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾದ್ರೂ ನಂದೇ ಅಂತ ಕೇರ್ ಎತ್ಕೊಂಡು ಪಕ್ಕದಲ್ಲಿ ತಿರುಗಿ ನೋಡ್ತಿದ್ರೆ ವಾಕ್ಯ ಕೇಳಕ್ಕಾಗಲ್ಲ. ಸೈತಾನು ನಿನ್ನ ಒಳಗೆ ಹೋಗೋ ವಾಕ್ಯಗಳನ್ನು ಗಲಿಬಿಲಿ ಪಡಿಸತಕ್ಕಂಥವನಾಗಿದ್ದಾನೆ. ಮರ್ಯಾಳಲು ಯಾವುದೇ ಡಿಸ್ಟರ್ಬ್ಗೆ ಕಿವಿ ಕೊಡದೆ ಮೊದಲೇ ಡಿಸ್ಟರ್ಬ್ ಆಗಿದ್ದ ಅವಳು ದೇವರ ವಾಕ್ಯಗಳಿಗೆ ಏನಾದ್ಲು, ಅವಳು ತನ್ನ ಕಿವಿಯನ್ನ ಆಲಿಸ್ತಾ ಇದ್ಲು ಎಂಬುದಾಗಿ ನೋಡ್ತೇವೆ. ಇವತ್ತು ಬಹಳ ಡಿಸ್ಟರ್ಬ್ ಆಗಿರುವ ನಿಮ್ಮೆಲ್ಲರಿಗೂ ನಾನು ಕೇಳ್ತೇನೆ, ಅದೇ ಮನೆಯಲ್ಲಿ ಮಾರ್ತಾಳಿಗಿರತಕ್ಕ ಸಮಸ್ಯೆ ಮರ್ಯಾಳಿಗಿದ್ದಿರಬಹುದು, ಮರ್ಯಾಳಿಗಿದ್ದಿದ್ದೇ ಮಾರ್ತಾಳಿಗಿದ್ದಿರಬಹುದು. ಒಂದೇ ಕುಟುಂಬದಲ್ಲಿರುವ ಅವರಿಬ್ಬರಲ್ಲಿ ವ್ಯತ್ಯಾಸವನ್ನು ನೋಡುವುದಾದರೆ ಮರ್ಯಾಳಲು ಮತ್ತು ಮಾರ್ತಾಳಲು ಇಬ್ಬರು ಅದೇ ಗಲಿಬಿಲಿ ಇಲ್ಲಿದ್ದರೂ ಕೂಡ ಒಬ್ಬಳು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ಲು ಎಂಬುದಾಗಿ ನೋಡುತ್ತದೆ. ಇವತ್ತು ನಾನು ಹೇಳ್ತೇನೆ, ದೇವರ ಸಭೆಗೆ ನಾವು ಬರ್ತೀವಿ ನಿಜ. ಹೆಂಗ್ ಬರ್ತೀವಿ? ಕಾಟಾಚಾರಕ್ಕಾಗಿ ಬರ್ತೀವಿ. 8 ಗಂಟೆ ಆರಾಧನೆ ಅಂದರೆ 8:45 ಬಂದು ಮುಂದೆಗಡೆ ಬಂದು ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ತಲೆ ಮೇಲೆ ಕೈಗಳಿಟ್ಟು ಅಪೋಸ್ತಲರ ಥರ ತಳ್ಳಿ ಮಾಡಿ ಅವ್ರನ್ನ ಕಾಲಲ್ಲಿ ಒಂದು ಒದ್ದಿ ತಳ್ಳು ಅಂತ ಹೇಳಿ ಮಾಡಿ ಧೈರ್ಯ ನಿನ್ಗೆ ಹೆಂಗೆ ಬರ್ತದೋ ಗೊತ್ತಿಲ್ಲ. ಸ್ತೋತ್ರ, ಹಲ್ಲೆಲೂಯಾ. ಅಲ್ಲಿ ಬಂದು ಕೂತ್ಕೊಂಡು ಹಂಗೆ ಮಾಡ್ಕೊಂಡು ಸುತ್ತಮುತ್ತಲ ಒಂದು ಇದು ಮಾಡ್ಕೊಂಡು ರೌಂಡ್ ಹೊಡ್ಕೊಂಡು ಬರ್ತೀಯ. ಹಾಗಾಗಿ ಇದು ಒಳ್ಳೇದಲ್ಲ. ಸರಿಯಾದ ಸಮಯಕ್ಕೆ ಬರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲದಿದ್ರೆ ಆಚೆ ಊರೆಲ್ಲ ಸುತ್ಕೊಂಡು ಕರೆಕ್ಟಾಗಿ 10 ಗಂಟೆ ಸರ್ವಿಸ್ಗಾದ್ರೂ ಬರಬೇಕು. ಅರ್ಥ ಆಯ್ತಾ? ಹಾಗಾಗಿ ಸರ್ವಿಸನ್ನ ನಾವು ಏರ್ಪಾಡು ಮಾಡಿ ನಿಮಗಾಗಿ ಕಾದ್ಕೊಂಡಿರ್ಬೇಕು. ಹಾಡಾಡೋದಕ್ಕೆ ಏನು ಪಾಸ್ ಆಡೋದಾ ಎಲ್ಲ ಬಿಡೋದಾ ನಿಂತ್ಕೊಂಡು ನೋಡೋದಾ ಬರೋವರೆಗೂ ಅಂತ ಕಾಯ್ತಾ ಇರ್ಬೇಕು. ಯೋಚನೆ ಮಾಡಿ. ಅದಾಗಿ ಆರಾಧನೆ ಯಾರಿಗೆ ಸಲ್ಲಿಸ್ತೇವೆ? ರೈಟ್. ಆಗ ದೇವರ ಸಮ್ಮುಖದಲ್ಲಿ ಆರಾಧನೆಯಲ್ಲಿ ವಾಕ್ಯಗಳನ್ನು ಕೇಳಕ್ಕೆ ಮುಂಚಿತವಾಗಿ ನಮ್ಮ ಮನಸ್ಸು ನಾನಾ ವಿಧವಾದ ಚಿಂತೆಯಿಂದ ಇರ್ತದೆ. ಒಳಗೆ ಬಂದು ದೇವರನ್ನ ಆರಾಧಿಸಿ ಸ್ತುತಿಸಿ ಎಲ್ಲ ಮಾಡುವಂಥ ಸಮಯದಲ್ಲಿ ಸ್ವಲ್ಪ ಪ್ರಿಪೇರ್ ಆಗಿರ್ತದೆ. ಆಗ ವಾಕ್ಯ ಕಳೆದು ಬರುವಾಗ ಅದು ಖಂಡಿತವಾಗಿ ನಿಮ್ಮಲ್ಲಿ ಕಾರ್ಯ ಸಾಧಿಸ್ತದೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಎಲ್ಲರೂ ಸಮಯ ಸಕ್ಕಂತೆ ಕರೆಕ್ಟಾಗಿ ಬರಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳ್ಕೊತೇನೆ. ನಿಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸೋದು ಮಾತ್ರ ಕರೆಕ್ಟಾಗಿ ಕಳಿಸ್ತೀರಾ, ಆದರೆ ಆರಾಧನೆಗೆ ಮಾತ್ರ ಲೇಟಾಗಿ ಬರ್ತೀರಾ. ಕೆಲಸಕ್ಕೆ ಹೋಗ್ಬೇಕು, ಕರೆಕ್ಟಾಗಿ ಬರಬೇಕು. ಜನ ನಿಮ್ಮ ಹತ್ರ ಕೆಲಸ ಮಾಡುವವರು, ನೀವು ಕೆಲಸ ಮಾಡೋಕ್ಕೆ ಹೋಗುವವರು ಕರೆಕ್ಟಾಗಿ ಟೈಮ್ ಸರಿಗೆ ಫ್ಲೈಟಿಗೆ ಮುಂಚೆನೇ 2 ದಿನ ಮುಂಚೆ ಕೂತಿರ್ಬೇಕಲ್ಲಿ. ಆದರೆ ಆರಾಧನೆಗೆ ಮಾತ್ರ ಲೇಟಾಗಿ ಬರುವಂಥದ್ದು ಹಾಗೆಲ್ಲ ಮಾಡಬಾರ್ದು. ಹಾಗಾಗಿ ಎಲ್ಲರ ಗಮನವಾಗಿ ಕೇಳಿ. ಮಾರ್ತಾ ಮತ್ತು ಮರ್ಯಾಳು ಭಾಳ ಡಿಸ್ಟರ್ಬ್ ಆಗಿದ್ದಂಥ ಒಂದು ಕುಟುಂಬವಾಗಿದ್ದರೂ ಸಹ ದೇವರ ವಾಕ್ಯವನ್ನು ಮರ್ಯಾಳಲು ಆಲಿಸುವವಳಾಗಿದ್ಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿ ಎಷ್ಟು ಮೋಸವಾಗಿದ್ದರೂ ಸರಿ, ದೇವರ ವಾಕ್ಯವು ನಿನ್ನ ಆಲಿಸುವುದಾದರೆ ಆ ವಾಕ್ಯವು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸತಕ್ಕದಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಹೇಳ್ತೇವೆ, ಕಂದ ನನ್ನ ಮಾತುಗಳನ್ನು ಏನ್ ಮಾಡು? ನಿನ್ನ ಮನಸ್ಸಲ್ಲಿ ಬೇರೆ ಎಲ್ಲ ಸಂಗತಿಗಳನ್ನು ಆಲಿಸ್ತಾ ಇರ್ತೀವಿ. ಏನ್ ಮಾಡೋದು, ಹೆಂಗ್ ಮಾಡೋದು, ನಾಳೆ ಏನ್ ಮಾಡೋದು, ಹಿಂಗಾಯ್ತದಲ್ಲ ಹಂಗಾಯ್ತದಲ್ಲ, ಏನಾಯ್ತದೆ, ಏನಾಗ್ತದೋ ಗೊತ್ತಿಲ್ವಲ್ಲ, ಹಂಗಂತೆಲ್ಲ ಅನೇಕ ಕಾರ್ಯಗಳು ನಿನ್ನ ಮನಸ್ಸಲ್ಲಿ ಆಲಿಸೋದಕ್ಕಿಂತ ಕಂದ ನನ್ನ ಮಾತುಗಳನ್ನು ಏನ್ ಮಾಡು? ಯಾರ ಮಾತುಗಳನ್ನು? ಬೇರೆ ಸೈತಾನ ಮಾತುಗಳನ್ನು, ನಿನ್ನ ಮಾತುಗಳನ್ನು, ಯಾರು ಏನೋ ಹೇಳ್ಬಿಟ್ರು ಅಂತ ಮಾತುಗಳನ್ನ ಪೇಪರಲ್ಲಿ, ಟಿವಿಯಲ್ಲಿ ಆ ಮಾತು ಈ ಮಾತು ನ್ಯೂಸ್ ಅನ್ನು ಆಲಿಸೋಕ್ಕಿಂತ ದೇವರ ವಾಕ್ಯವನ್ನು ಆಲಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ದೇವರ ವಾಕ್ಯವನ್ನು ಯಾರು ಆಲಿಸ್ತಾರೋ, ದೇವರ ವಾಕ್ಯವನ್ನು ಯಾರು ತನ್ನ ಹಗಲು ರಾತ್ರಿ ಮೆಡಿಟೇಟ್ ಮಾಡ್ತಾರೋ, ಅದನ್ನ ಏನಂದ್ರೆ ಧ್ಯಾನಿಸ್ತಾರೋ, ಅವರು ಎಷ್ಟೋ ಧನ್ಯರು. ಎಷ್ಟು ಧನ್ಯರು? ಬರೀ ಧನ್ಯರಲ್ಲ, ಎಷ್ಟೋ ಧನ್ಯರು. ಆದರೆ ನಿನ್ನ ಡಬ್ಬ ಒಳಗೆ, ನಿನ್ನ ತಲೆ ಒಳಗೆ ಸೈತಾನ ನಾನಾ ವಿಧವಾದ ಲಾಟ್ರಿ ಒಳಗೆ ಹಾಕಿ ಗಡಗಡ ಗಡ ಗಡಗಡ ಅಂತ ಹೊಡಿತಾರಲ್ಲ, ಆ ಶಬ್ದ ಅರ್ಥ ಇದ್ರೆ ನಿನಗೆ ನಿದ್ದೆನೂ ಬರೋಲ್ಲ, ಆರೋಗ್ಯನೂ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ಗಲಿಬಿಲಿಯೂ ನಿನ್ನ ಕುಟುಂಬದಲ್ಲಿ ಇದ್ದುಕೊಂಡು ದೇವರ ಆಶೀರ್ವಾದ ನೋಡೋಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ನಿನ್ನ ಮನಸ್ಸಲ್ಲಿ ಯಾವುದನ್ನು ಆಲಿಸ್ಬೇಕು ನೀನು? ದೇವರ ವಾಕ್ಯ. ಅದಕ್ಕೆ ದೇವರು ನಮ್ಮೆಲ್ಲರೊಂದಿಗೆ ಮಾತಾಡುವವರಾಗಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ನನ್ನ ಶಬ್ದವನ್ನು ಏನ್ ಮಾಡುವವು? ಹಾಗಾದ್ರೆ ನೀನ್ ಯಾರ ಕುರಿ? ದೇವರ ಕುರಿಯ ಸೈತಾನ್ ಕುರಿಯ? ಹಾಗಾದ್ರೆ ದೇವರ ಕುರಿ ಆಗಿದ್ರೆ ಯಾರ ಶಬ್ದವನ್ನು ಕೇಳ್ತೇವೆ? ಆದ ಕಾರಣ ಆ ಶಬ್ದವನ್ನು ಕೇಳಲಾರ್ದಂತೆ ನಿನ್ನ ಮನಸ್ಸಲ್ಲಿ ನಾನಾ ವಿಧವಾದ ಗಲಿಬಿಲಿಯಾದ ಸಂಗತಿಗಳನ್ನು ಹಾಕಿ ಕೂತ್ಕೊಂಡ್ರೆ, ಎದ್ರೆ, ಮಲಗಿದ್ರೆ, ಎಲ್ಲ ಸಮಯದಲ್ಲಿ ನಿನ್ನ ಮನಸ್ಸಲ್ಲಿ ಓಡ್ತಾ ಇರತಕ್ಕಂಥದ್ದೆಲ್ಲ ಅದಕ್ಕೆ ಆಲಿಸಬೇಡ್ರಿ, ಅವುಗಳಿಗೆ ಕಿವಿ ಕೊಡಬೇಡ್ರಿ. ದೇವರ ವಾಕ್ಯವನ್ನು ಆಲಿಸಿ. ಹಲ್ಲೆಲೂಯ. ಇಲ್ಲಿ ಹೇಳ್ತಾರೆ, ಕಂದ ನನ್ನ ಮಗನೇ ನನ್ನ ವಾಕ್ಯವನ್ನು ಏನ್ ಮಾಡು? ಆಲಿಸು. ಹಾಗಾದ್ರೆ ದೇವರು ನಮ್ಮನ್ನ ಮಗನೇ ಎಂಬುದಾಗಿ ಆತನು ಕರೆಯುವಾತನಾಗಿದ್ದಾರೆ. ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವ್ರಿಗೆ ಏನು ಅಧಿಕಾರ ಕೊಟ್ಟು ದೇವರು? ಹಾಗಾದ್ರೆ ದೇವರು ತಂದೆ ಆಗಿದ್ದರೆ ಆತನು ಒಳ್ಳೆಯದನ್ನೇ ನಮಗೆ ಕೊಡತಕ್ಕಂಥವರಾಗಿದ್ದಾರೆ. ಆತನು ಒಳ್ಳೆಯ ತಂದೆ ಆಗಿದ್ದಾರೆ. ಆತ ನಮಗೆ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ, ಒಳ್ಳೆಯದನ್ನೇ ಮಾಡಿದವರಾಗಿದ್ದಾರೆ. ಆದ ಕಾರಣ ಆತನ ಮಾಡಿದ ಸಂಗತಿಗಳನ್ನು ನಮ್ಮೊಂದಿಗೆ ಮಾತಾಡುವಾಗ ಕೇಳುವ ಮನಸ್ಸು ನಮಗಿರಬೇಕು. ಆಲಿಸುವವರಾಗಿ ನಾವು ಕಾಣಲ್ಪಡಬೇಕು. ಸುಮ್ಮನೆ ಬೇರೆ ಬೇರೆ ಕಾರ್ಯಗಳನ್ನು ಆಲಿಸುವುದರಿಂದ ನಿಮ್ಮ ಶರೀರಕ್ಕೆ ಅನಾರೋಗ್ಯವನ್ನ, ಕುಟುಂಬಕ್ಕೆ ಖಂಡಿತವಾಗಿ ಗಲಿಬಿಲಿಯನ್ನ, ಅಸಮಾಧಾನವನ್ನು ಕೊಂಡು ಬರ್ತದೆ. ಅದಕ್ಕೆ ಬದಲು ದೇವರು ನಿನ್ನೊಂದಿಗೆ ಮಾತಾಡೋ ಕಾರ್ಯಗಳನ್ನು ಆಲಿಸು. ಯಾವ್ದು ಆಲಿಸು? ತಂದೆ ಮಾತಾಡೋದನ್ನು ಆಲಿಸ್ತೀವೋ, ಸೈತಾನ್ ಆತನ ಮಾತಾಡೋದು ಆಲಿಸ್ತೀವೋ? ತಂದೆ. ಅದು ನಿಮ್ಮ ಕೈಯಲ್ಲಿದೆ. ಯಾವ್ದು ಆಲಿಸ್ತೀವೋ ಹಾಗೆ ನೀನು ಇರ್ತಿ. ಕೆಲವ್ರು ನೋಡ್ಬೇಕು, ನನ್ನ ಹತ್ರ ಬರ್ತಾರೆ, ಬ್ರದರ್ ನನಗಾಗಿ ಪ್ರಾರ್ಥನೆ ಮಾಡಿ, ಇದಾಯ್ತದ ಅದಾಯ್ತದ ಈ ಎಲ್ಲ ಸೈತಾನ್ ಹೇಳಿದ್ದನ್ನೆಲ್ಲ ಆಲಿಸ್ಕೊಂಡು ನನ್ನ ಹತ್ರ ಬಂದು ನನ್ನ ಮೇಲೆ ಲೋಡ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ನಾನು ಹೇಳುವಂಥದ್ದು, ನಾನು ದೇವರ ವಾಕ್ಯವನ್ನು ಹೇಳೋದನ್ನ ಆಲಿಸು. ಏನ್ ಮಾಡು? ಯಾವ್ದು ಆಲಿಸು? ನಿನ್ನ ಹೃದಯದಲ್ಲಿ ಏನಿದೆಯೋ ಅದೆಲ್ಲಿ ಬರ್ತದೆ? ಅದಾಗಿ ನಿನ್ನ ಬಾಯಲ್ಲಿ ಬರಬೇಕಾಗಿದೆ ಏನು ಗೊತ್ತಾ? ವಾಕ್ಯ 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 ಬರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ತಲೆನೋವು ಬಂತಂದ್ರೆ ತಲೆನೋವು ಅಂತ ಹೇಳ್ಬೇಡ, ವಾಕ್ಯವನ್ನು ಹೇಳು. ಹೃದಯದಲ್ಲಿ ಏನಿದೆ ಅದೆಲ್ಲಿ ಬರ್ತದೆ? ಬಾಯಲ್ಲಿ ಅದಕ್ಕೆ ಕಂದ ನನ್ನ ಮಾತುಗಳನ್ನ ಏನ್ ಮಾಡು? ಸೈತಾನ ಮಾತುಗಳನ್ನ ಆಲಿಸ್ಬೇಡ, ಸುಳ್ಳನ್ನು ಆಲಿಸ್ಬೇಡ, ಸೈತಾನ್ ಕೊಂಡು ಬರತಕ್ಕ ಸಮಸ್ಯೆಗಳನ್ನು ಆಲಿಸ್ಬೇಡ. ಅದು ನಿನ್ನನ್ನು ಡಿಸ್ಕರೇಜ್ ಮಾಡಿ, ಡಿಸಪಾಯಿಂಟ್ ಮಾಡಿ ನಿನ್ನ ಕೆಳಗಾಗ್ತದೆ. ಆದರೆ ದೇವರ ವಾಕ್ಯವನ್ನು ಆಲಿಸುವವನು, ಹಗಲು ರಾತ್ರಿ ಯೋಚನೆ ಮಾಡುವವನು, ಅವನೆಷ್ಟೋ ಧನ್ಯನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಬೈಬಲ್ ಕಂದ ನನ್ನ ಮಾತುಗಳನ್ನ ಏನ್ ಮಾಡು? ಆಲಿಸು. ಆಮೇಲೆ ನನ್ನ ನುಡಿಗಳಿಗೆ ಕಿವಿಗೊಡು. ನನ್ನ ನುಡಿಗಳಿಗೆ ಏನ್ ಕೊಡು? ನನ್ನ ನುಡಿಗಳಿಗೆ ಏನ್ ಕೊಡು? ಎಲ್ಲ ಹೇಳ್ರಿ, ಯಾರ ನುಡಿಗೆ ಕಿವಿ ಕೊಡಬೇಕು? ಈ ಲೋಕದಲ್ಲಿ ಇನ್ನೊಂದು ನುಡಿ ಇದೆ, ಅದು ಸೈತಾನನ ನುಡಿ. ಈ ಲೋಕದಲ್ಲಿ ಇನ್ನೊಂದು ನುಡಿ, ಅದು ಸೈತಾನನು ನಮ್ಮನ್ನ ವಂಚಿಸುವುದಕ್ಕಾಗಿ ನಮ್ಮ ಒಳಗೆ ಬಿತ್ತಲ್ಪಡತಕ್ಕಂಥ ನುಡಿಗಳು ಉಂಟು. ಅವುಗಳಿಗೆ ಖಂಡಿತ ಕಿವಿ ಕೊಡಬಾರದು. ಯಾವುದಕ್ಕೆ ಮಾತ್ರ ಕಿವಿ ಕೊಡಬೇಕು? ಯಾವುದಕ್ಕೆ ಮಾತ್ರ ಕಿವಿ ಕೊಡಬೇಕು? ಯಾವುದಕ್ಕೆ ಮಾತ್ರ ಕಿವಿ ಕೊಡಬೇಕು? ಯಾವುದಕ್ಕೆ ಮಾತ್ರ ಕಿವಿ ಕೊಡಬೇಕು? ನೀನು ಬೇಡ ಅಂದ್ರೂ ಅದು ಕಿವಿಯಲ್ಲಿ ಹಾಕ್ತಾನೆ ಇರ್ತಾನೆ. ಏನ್ ಮಾಡ್ತಾ ಸೈತಾನು? ಅವನು ಬರೋದೇ ಹಾಳು ಮಾಡೋದಕ್ಕೂ, ಕೊಲ್ಲೋದಕ್ಕೂ, ಕೊಯ್ಯೋದಕ್ಕೂ. ಅವನಿಗೆ ಡೀಸೆಂಟ್ ಎಲ್ಲ ಗೊತ್ತಿಲ್ಲ, ಬಂದು ಕದ ತಟ್ಟೋದಿಲ್ಲ. ಅದರ ದೇವರು ತಡ್ತಾರೆ. ಇದು ಬಾಗಿಲಿ ಬಳಿ ನಿಂತು ಏನ್ ಮಾಡ್ತೇನೆ? ಯಾವನಿಗೆ ಮನಸ್ಸುದ್ದಿ ಅವನೇನ್ ಮಾಡ್ಬೋದು? ಓಪನ್ ಮಾಡ್ಬೋದು. ಅದರ ಸೈತಾನ್ ತಟ್ಟೋದಕ್ಕಿರ್ತದಲ್ಲ, ಅವನು ಕಳ್ಳ, ಅವನು ಒಳಗೆ ನುಗ್ಗಿ ಒಡೆದು ಒಳಗೆ ಬರ್ತಾನೆ. ಅದಕ್ಕೆ ಅವನ ಆಲೋಚನೆಗಳು, ಅವನ ಕಾರ್ಯಗಳಿಗೆ ಏನ್ ಮಾಡಬೇಡ್ರಿ? ಕಿವಿ ಕೊಡಬೇಡ್ರಿ. ಯಾವುದಕ್ಕೆ ಕಿವಿ ಕೊಡ್ರಿ? ನನ್ನ ಮಾತುಗಳಿಗೆ ಕಿವಿ ಕೊಡಿ. ಹಲ್ಲೆಲೂಯ. ಈಗ ನಮ್ಮೊಂದಿಗೆ ಮಾತಾಡತಕ್ಕಂಥ ಮಾತುಗಳು ಯಾರ ಮಾತು? ರೈಟ್. ನಮ್ಮ ವೇದ ಪುಸ್ತಕದಲ್ಲಿ ಇರತಕ್ಕಂಥ ಯಾರ ಮಾತು? ಪವಿತ್ರಾತ್ಮ ನಮ್ಮೊಂದಿಗೆ ವಾಕ್ಯದ ಮೂಲಕ ಮಾತಾಡುವವರಾಗಿದ್ದಾರೆ. ಹಾಗಾಗಿ ನನ್ನ ಮಾತುಗಳಿಗೆ ಏನ್ ಕೊಡು? ನನ್ನ ಮಾತಿಗೆ ಏನ್ ಕೊಡು? ಹಾಗಾದ್ರೆ ಬೇರೆ ಕಾರ್ಯಗಳಿಗೆ ಏನ್ ಮಾಡಬಾರ್ದು? ನಾವು
ಕಿವಿಗಳು. ನನ್ನ ಕುರಿಗಳು ನನ್ನ ಶಬ್ದವನ್ನು ಕೇಳ್ತವೆ. ಅಲ್ಲೆಲೂಯ. ಅದು ಅನ್ಯರ ಶಬ್ದವನ್ನು ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಆದ ಕಾರಣ ಯಾವ ರಿಪೋರ್ಟ್ ಅನ್ನು ನೀವು ನಂಬಬೇಕು? ಬೈಬಲ್ ರಿಪೋರ್ಟ್ ನಂಬೇಕಾ, ಡಾಕ್ಟರ್ ರಿಪೋರ್ಟ್ ನಂಬೇಕಾ? ರೈಟ್. ಪೇಪರ್ ನ್ಯೂಸ್ ನಂಬೇಕಾ, ದೇವರ ವಾಕ್ಯ ನಂಬೇಕಾ? ರೈಟ್. ಅವನು ಇವನು ಹೇಳ್ತಾರೆ ನಂಬೇಕಾ, ದೇವರ ವಾಕ್ಯ ಹೇಳೋದು ಕೇಳ್ಬೇಕು? ರೈಟ್. ಹಾಗಾದ್ರೆ ನೀವು ಯಾವುದನ್ನು ನಂಬಬೇಕು, ಯಾವುದನ್ನು ಕೇಳಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ, ಯಾವುದನ್ನು ತಿನ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಏನ್ ಕೊಡು, ನನ್ನ ನುಡಿಗಳಿಗೆ ಏನ್ ಕೊಡು, ಕಿವಿಗೊಡು. ಆತನ ಬಾಸುಂಡಗಳನ್ನು ಗುಣವಾಗಿದ್ದೇನೆ. ಇದು ಯಾರ ನುಡಿ? ಅದಕ್ಕೆ ಕಿವಿಗೊಡು. ಅಲ್ಲೆಲೂಯ. ಅಯ್ಯೋ ಡಾಕ್ಟರ್ ಹೇಳ್ಬಿಟ್ಟಾರೆ ಸತ್ತೋಗ್ತೀನಿ, ಅದಕ್ಕೆ ಕಿವಿ ಕೊಡಬೇಡ. ಬೈಬಲ್ ಏನು ವಾಕ್ಯ ಹೇಳ್ತದೆ? ಆತನ ನಂಬುವವರು ಒಬ್ರು ನಾಶವಾಗದೆ ನಿತ್ಯ ಜೀವನ ಒಂದು. ಯಾವುದಕ್ಕೆ ಕಿವಿ ಕೊಡಬೇಕು? ಯಾವುದಕ್ಕೆ ಕಿವಿ ಕೊಡಬೇಕು? ಡಾಕ್ಟರ್ ಹೇಳ್ತಾರೆ ಇನ್ನು ಇದೆಲ್ಲ ನೋಡಿ ಸ್ಕ್ಯಾನ್ ಎಲ್ಲ ಮಾಡಿ, ಅಮ್ಮ ನಿಮಗೆ ಸಮಯ ಮುಗಿದೋಯ್ತು ಅಂತೇಳಿ. ಅದರ ದೇವರ ವಾಕ್ಯ, ಆತನ ನಂಬುವ ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದುವರು. ಹಲ್ಲೆಲೂಯ. ಹಾಗಾಗಿ ಯಾರ ಮಾತಿಗೆ ಕಿವಿ ಕೊಡಬೇಕು ನಾವು? ಅದಕ್ಕೆ ದೇವರ ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಏನ್ ಕೊಡು, ನನ್ನ ವಾಕ್ಯಕ್ಕೆ ಏನ್ ಕೊಡು. ಸಭೆಗೆ ಹೇಳುವುದನ್ನ ಕಿವಿ ಉಳ್ಳವನು ಏನ್ ಮಾಡ್ಲಿ, ಕೇಳಲಿ. ಹಾಗಾಗಿ ದೇವರ ವಾಕ್ಯಕ್ಕೆ ನಾವೇನ್ ಮಾಡ್ಬೇಕು? ನಮ್ಮ ಕಿವಿಗಳನ್ನ ಕೊಡುವಂಥದ್ದಾಗಿರ್ಬೇಕು. ನಾವು ಅದನ್ನ ಆಲಿಸ್ಬೇಕು. ಅದಕ್ಕೆ ನಾವು ಅಂಗೀಕಾರ ಮಾಡಬೇಕೇ ಹೊರತು ಬೇರೆ ಸಂಗತಿಗಳನ್ನು ಅಂಗೀಕರಿಸಿಕೊಳ್ಳಬಾರದು. ಹಲ್ಲೆಲೂಯ. ದೇಹ ಏನ್ ಹೇಳ್ತದೋ ಅದರಂತೆ ನಡಿಬಾರದು. ಆತ್ಮದಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೋ ಅದರಂತೆ ನಡೆಯುವವರಾಗಿರಬೇಕು. ಮಾಂಸ ಚಿಂತೆ ಮರಣ, ಆತ್ಮನ ಚಿಂತೆ ಜೀವವು ಸಮಾಧಾನವನ್ನು ಉಂಟು ಮಾಡತಕ್ಕದಾಗಿದೆ. ಹಲ್ಲೆಲೂಯ. ಶರೀರದಲ್ಲಿ ತಪ್ಪಾದದ್ದೇ ಕೆಟ್ಟದ್ದೇ ವಾಸವಾಗಿದೆ. ಅದು ನಮ್ಮ ಒಳಗೆ ದೇವರ ವಾಕ್ಯ ಇರೋದ್ರಿಂದ ಅದಕ್ಕೆ ಕಿವಿ ಕೊಟ್ರೆ ಈ ಶರೀರದ ಕ್ರಿಯೆಗಳನ್ನು ಜಯಿಸೋದಕ್ಕೆ ನಮಗೆ ಸಾಧ್ಯತೆ ಆಗ್ತದೆ. ಅದಕ್ಕೆ ನಾನು ಹೇಳೋದು, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಏನ್ ಕೊಡು. ಎಲ್ಲ ಜೋರಾಗಿ ಹೇಳ್ರಿ. ಹೇಳ್ರಿ, ನಾನು ದೇವರ ವಾಕ್ಯಕ್ಕೆ ಕಿವಿ ಕೊಡ್ತೇನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಬ್ರದರ್ ಹಂಗೆ ಹೇಳಿದ್ರು, ಬ್ರದರ್ ಹಿಂಗೆ ಹೇಳಿದ್ರು, ಬ್ರದರ್ ಅವ್ರು ಹಿಂಗ್ ಬೈದ್ರು, ಬ್ರದರ್ ಹಿಂಗ್ ಬೈದ್ರು, ಬ್ರದರ್ ಅದಕ್ಕೆ ಕಿವಿ ಕೊಡಬೇಡ, ದೇವರ ವಾಕ್ಯಕ್ಕೆ ಕಿವಿ ಕೊಡು. ಪ್ರೈಸ್ ದಿ ಲಾರ್ಡ್. ನಿನಗೆ ವಿರೋಧವಾಗಿ ಒಂದು ಕಡೆ ಬರುವ ಶತ್ರು ಎಷ್ಟು ಕಡೆ ಓಡೋಗ್ತಾನೆ, ಅದಕ್ಕೆ ಕಿವಿ ಕೊಡು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅರ್ಥ ಆಯ್ತಾ? ನಿನಗೆ ವಿರೋಧಕ್ಕೆ ಏನ್ ನಡೀತದೋ ಅವುಗಳನ್ನ ನೀನು ಕಿವಿ ಕೊಡಬೇಡ. ದೇವರು ನನಗಾಗಿ ಏನ್ ಹೇಳಿದಾರೋ ಅದಕ್ಕೆ ಕಿವಿ ಕೊಡ್ಬೇಕು ನಾವು. ಪ್ರೈಸ್. ನನ್ನ ಮಾತುಗಳಿಗೆ ಕಿವಿ ಕೊಡು, ಆಮೇಲೆ ನನ್ನ ನುಡಿಗಳಿಗೆ ಕಿವಿ ಕೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ, ನಿನ್ನ ಗುರಿಯು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಹಲೋ, ನಿನ್ನ ಗುರಿ ಎಲ್ಲಿರ್ಬೇಕು? ನಿನ್ನ ಗುರಿ ಯಾವುದು? ಮರಣವಾ, ಪಾಪವಾ, ಲೋಕವಾ? ಇಲ್ಲ, ನಿನ್ನ ಗುರಿ ದೇವ್ರು ಏನ್ ಹೇಳಿದ್ದಾರೋ ಅದೇ ನಿನ್ನ ಗುರಿ. ಆತನ ನಂಬುವವರೊಬ್ಬರು ನಾಶವಾಗೋದಿಲ್ಲ ಅಂತ ಹೇಳಿದ್ರೆ ಅದೇ ನಿನ್ನ ಗುರಿ. ಯೇಸು ಕ್ರಿಸ್ತನ ಒಂದು ಸತಿ ಶಿಷ್ಯರಿಗೆ ಹೇಳಿದ್ರು, ಎಲ್ಲರೂ ದೋಣಿಲಿ ಹತ್ಕೊಳ್ರಿ, ಆಚೆ ದಡಕ್ಕೆ ಹೋಗೋಣ ಅಂತಂದ್ರು. ಏನಂದ್ರು? ಎಲ್ಲ ಹೇಳ್ರಿ, ಏನಂದ್ರು? ಎಲ್ಲ ಕೇಳ್ರಿ, ಹೇಳಿ, ಬಾಯಿ ತೆಗೆದು ಹೇಳ್ರಿ. ಏಸು ಹೇಳಿದ್ರು ದೋಣಿಯಲ್ಲಿ ಕೂತ್ಕೊಳ್ಳಿ, ಮಧ್ಯದಲ್ಲಿ ಸಾಯೋಣ ಅಂತಂದ್ರ? ಆಚೆ ದಡಕ್ಕೆ ಹೋಗೋಣ ಅಂತಂದ್ರು. ಎಲ್ಲರೂ ದೋಣಿಯಲ್ಲಿ ಹತ್ತು ಕೂತ್ಕೊಂಡ್ರು. ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ತುಫಾನು ಗಾಳಿ ಎಲ್ಲ ಬಂದು ಬೋಟನ್ನು ಏನ್ ಮಾಡ್ತು, ಮುಳುಗುವ ಹಾಗೆ ಮಾಡ್ತು. ಆಗ ಅಯ್ಯರೇ ನಾವೇನ್ ಮಾಡ್ತಿದ್ದೇವೆ? ಯಾರು ಹೇಳಿದ್ವಿ ಮಾತನ್ನ? ಯಾರು ಹೇಳಿದ್ದು? ಶಿಷ್ಯರು ಹೇಳಿದ್ರು. ಏಸು ಏನ್ ಹೇಳಿದ್ರು? ಏಸು ಏನ್ ಹೇಳಿದ್ರು? ಮರ್ತ್ಬಿಟ್ರು. ನೋಡಿ, ಈಗ ಹೇಳ್ಕೊಟ್ಟೆ ಮರ್ತ್ಬಿಟ್ರು. ಶಿಷ್ಯರಿಗಿಂತ ಶಿಷ್ಯರು ಪಕ್ಕಾ ಶಿಷ್ಯರು ನೀವು. ಏಸು ಏನ್ ಹೇಳಿದ್ರು ಅಂದೆ ನಾನು, ಅದನ್ನ ಹೇಳಕ್ ನಿನ್ಗೇನ್ ಕಷ್ಟ? ಏಸು ಏನಂದ್ರು? ಇವ್ರು ಏನ್ ಹೇಳ್ತಾರೆ? ಯಾರ ಮಾತು ಅನ್ನ ಇವ್ರು ನಂಬಿದ್ರು. ಸುತ್ತಲೂ ನಡೆಯತಕ್ಕಂಥ ಸಮಸ್ಯೆ ನೋಡಿ ಅದನ್ನ ನಂಬಿದ್ರು. ಏಸು ಹೇಳೋದನ್ನ ಮರ್ತು ಬಿಟ್ರು. ನೀನು ನಾನು ನಮಗೇನ್ ನಡೀತೈತೋ ಅದನ್ನೇ ಹೇಳ್ತಿರ್ತೀವಿ. ಏಸು ಹೇಳಿದ್ರು ಮರ್ತು ಬಿಡ್ತೀವಿ. ಏಸು ಹೇಳಿದ್ದನ್ನ ಈ ಕಿವಿಲ್ ಕೇಳಿ ಆ ಕಾಳು ಬಿಟ್ಬಿಡ್ತೀವಿ. ಸೈತಾನ್ ಹೇಳೋದನ್ನ ಹಂಗೆ ಸ್ವೀಕರಿಸ್ಕೊಂಡು ರಾತ್ರಿ ಆಗಲು ಬರೋರ್ಗೆ ಹೋಗೋರು ಬ್ರದರಿಗೆ ಅಂದ್ಬಿಟ್ರು ಬ್ರದರ್, ಹೋಗೋರು ಬರೋರಿಗೆಲ್ಲರಿಗೂ ಅವ್ರಿಗೂ ಹಾಕ್ಬಿಡೋದು. ನನಗೆ ಪ್ರಾರ್ಥನೆ ಮಾಡಕ್ ಸ್ವಲ್ಪ ಇರಿ, ನನ್ನ ಕಷ್ಟ ಹೇಳ್ತೀನಿ. ಈ ವಯಸ್ಸಾದ ಕೆಲವು ಅಜ್ಜಿಗಳಿದೆ, ವಾರ ಬಂದು ನನ್ನ ಹತ್ರ ಬಂದು ಕಷ್ಟ ಹೇಳಕ್ ನಾನೇನು ಪಾದ್ರ? ಒಂದು ಡಬ್ಬ ಹಾಕಿ ಕೂತ್ಕೊಂಡ್ಬಿಡ್ತೀನಿ, ಬಂದು ಕಿವಿಲಿ ಹೇಳ್ತಾ ಇರಿ.
ದೆವ್ವಗಳನ್ನು ಓಡಿಸುವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಕಷ್ಟಗಳನ್ನು ಕೇಳುವ ಅಧಿಕಾರ ನನಗೆ ಕೊಡಲ್ಪಟ್ಟಿದ್ಯಾ? ಅರ್ಥ ಆಯ್ತಾ? ನಿನ್ನ ಬಾಯಲ್ಲಿ ಹೊಡಕ್ ಮುಂಚೆ ಯಾರು ಗೊತ್ತಿದೆ? ಪ್ರೈಸಲ್ಲ. ನನಗೆ ಬಂದು ಹೇಳಕ್ ಮುಂಚೆ ಯಾರು ಗೊತ್ತಿದೆ? ರೈಟ್. ಆದ ಕಾರಣ ಇಲ್ಲಿ ಶಿಷ್ಯರು ಏನ್ ನಡೀತಾ ಇತ್ತು ಅದನ್ನ ಸ್ವೀಕರಿಸ್ಕೊಂಡ್ರು. ಏಸು ಏನ್ ಹೇಳಿದ್ರು ಅದನ್ನು ಮರ್ತು ಬಿಟ್ರು. ಕಂದ, ನನ್ನ ಮಾತುಗಳನ್ನೇನ್ ಮಾಡು, ಮತ್ತೆ ನನ್ನ ನುಡಿಗಳಿಗೆ ಏನ್ ಕೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿ ಏನಾಗಿರ್ಲಿ, ಅದನ್ನ ಮೇಲೆ ವಿಷನ್ ತೆಗೆದು ಇಲ್ಲಿ ಏನ್ ನಡೀತಾ ಇತ್ತು ಅದನ್ನ ನೋಡ್ತಾ ಇದ್ರೆ ನಿನ್ನ ವಿಷನ್ ಬದಲಾಗ್ಬಿಡ್ತದೆ. ಏಸು ಹೇಳಿದ್ರು ಆತನ ನಂಬುವ ಒಬ್ಬರು ನಾಶವಾಗದ ನಿತ್ಯ ಜೀವವನ್ನು. ಹಲ್ಲೆಲೂಯ. ನನ್ನ ಬಳಿಗೆ ಬರುವನ ನಾನು ಏನಾಗುದಿಲ್ಲ, ತಳ್ಳೋದಿಲ್ಲ. ಆತನ ದೃಷ್ಟಿಸಿ ನೋಡಿದ ಮುಖಗಳೇನಾಗ್ತದೆ, ಪ್ರಕಾಶಗೊಳ್ಳುತ್ತದೆ. ನಾನಾದ್ರೂ ಅವುಗಳಿಗೆ ಜೀವವು, ಆ ಜೀವವನ್ನು ಹೇಗೆ ಕೊಡ್ತೇನೆ, ಸಮೃದ್ಧಿಯಾಗಿ ಕೊಡ್ತೇನೆ. ಹಲ್ಲೆಲೂಯ. ಆತನ ಭಾಷಣಗಳಿಂದ ಇದೆಲ್ಲ ಯಾರು ಹೇಳಿದ ಮಾತು? ಮತ್ತೆ ಮಧ್ಯದಲ್ಲಿ ಏನೇನೋ ನಡೀತಾ ಅದನ್ನ ಯಾಕೆ ಹೇಳ್ತಿದ್ದಿ? ಏನ್ ನಡೀತಿದೋ ಹೇಳ್ಬೇಡ. ದೇವರು ಏನು ಹೇಳಿದ್ರು ಅವುಗಳ ಮೇಲೆ ನಿನ್ನ ದೃಷ್ಟಿ ತಪ್ಪದೇ ಇರಲಿ. ಡೋಂಟ್ ಟೇಕ್ ಅವರ್ ವಿಷನ್ ಫ್ರಮ್ ಎನಿವೇರ್. ಅಂದ್ರೆ ನಿನ್ ಎಲ್ಲೆಲ್ಲೋ ಇರತಕ್ಕಂಥ ಸಂಗತಿಗಳ ಮೇಲೆ ನಿನ್ ಮನಸ್ಸಿಡಬೇಡ. ದೇವ್ರು ಏನ್ ಹೇಳಿದ್ರು ಅದೇ ಗುರಿಯಾಗಿಟ್ಕೋ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈಗ ಬಾಂಬೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ರು ಇಟ್ಕೊಳ್ಳೋಣ. ಬಾಂಬೆಗೆ ಹೋಗ್ಬೇಕು ಅಥವಾ ದುಬೈಗೆ ಹೋಗ್ಬೇಕು, ಯಾವುದೋ ಒಂದು ಊರಿಗೆ ಹೋಗ್ಬೇಕು ಅಂತ ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀರಾ ಇಟ್ಕೊಳ್ಳೋಣ. ಹೋಗುವಾಗ ಬಸ್ಸು, ಒಳ್ಳೆ ಬಸ್ಸು, ಅದಕ್ಕಿಂತ ಸೂಪರ್ ಬಸ್ ಸಿಗ್ತದೆ, ಅದು ಚಿಕ್ಕಮಂಗ್ಳೂರು ಹೋಗ್ತದೆ, ಅದ್ರಲ್ಲಿ ಹತ್ಬಿಡ್ತೀಯಾ? ಒಂದು ಓಲ್ವಾ ಗಾಡಿ ಬಂದು ನಿಂತ್ಕೊತದೆ, ಸಾರ್ ಯಾರು ಬರ್ತೀರಾ, ಚಿಕ್ಕಮಂಗ್ಳೂರು ಹೋಗ್ತೀನಿ, ಹೋಗ್ಬಿಡ್ತೀಯಾ? ಹೋಗ್ತೀಯಾ? ಇಲ್ಲ. ನಿನ್ನ ಮನಸ್ಸಲ್ಲಿ ಏನು ವಿಷನ್ ಇದೆಯೋ, ಏನು ಗುರಿ ಇದೆಯೋ, ಅಲ್ಲಿ ಹೋಗುವ ತನಕ ತಗಡು ಡಬ್ಬ ಆದರೂ ಅದ್ರಲ್ಲಿ ಕೂತ್ಕೊಂಡಿದ್ಯಾ? ಕಾರಣ ನಿನ್ನ ವಿಷನ್ ಎಲ್ಲಿದೆಯೋ ಅಲ್ಲಿ ನೀನು ಹೋಗೋದಕ್ಕೆ ಸಿದ್ಧವಾಗ್ಬಿಟ್ಟಿದ್ಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಗೆ ದೇವರು ಏನು ಹೇಳಿದ್ದಾರೋ ಅವುಗಳನ್ನು ಆಲಿಸಿ ಆತನ ನುಡಿಗಳ ಕಿವಿ ಕೊಟ್ಟು ನಿನ್ನ ದೃಷ್ಟಿ ಅದರ ಮೇಲೆ ತಪ್ಪದೇ ಇರಲಿ. ಮಧ್ಯದಲ್ಲಿ 1000 ಬರ್ಬೋದು, ಆದ್ರೆ ನಿನ್ನ ವಿಷನ್ ಅನ್ನ ಅಲ್ಲಿಂದ ತೆಗೆಯಬೇಡ. ನೀನ್ ಯಾವ್ದ ಮೇಲೆ ಗುರಿ ಇಟ್ಟಿದ್ಯೋ ಅಲ್ಲಿ ಹೋಗಿ ತಲುಪಿಸುವುದು ಆತನ ಕೆಲಸವಾಗಿದೆ. ನಿನ್ನಲ್ಲಿ ಆರಂಭಿಸಿದ ಒಳ್ಳೆ ಕೆಲಸವನ್ನ ಅಂತ್ಯದವರೆಗೂ ಅದನ್ನು ಮುಗಿಸ, ಆತನ ಬರೋದ್ರೊಳಗೆ ಆತನ ಮುಗಿಸೋದಕ್ಕೆ ಏನಾಗಿದ್ದಾರೆ, ಶಕ್ತನಾಗಿದ್ದಾನೆ. ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದ ಆತನು ಮಧ್ಯದಲ್ಲಿ ಆತ ನಿನ್ನ ಸಂಗಡ ವಾಸವಾಗಿದ್ದಾರೆ. ಆತ ನಿನ್ನನ್ನು ಮುಳುಗಿಸುವುದಕ್ಕಾಗಲ್ಲ, ಆಚೆ ದಡಕ್ಕೆ ದಾಟಿಸುವುದಕ್ಕೆ ಶಕ್ತರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆತನು ಇಲ್ಲಿ ಈ ಪ್ರಪಂಚದಲ್ಲಿ ನಿನ್ನ ಆತ್ಮವನ್ನ, ನಿನ್ನ ನಂಬಿಕೆಯನ್ನು ಆರಂಭಿಸಿದವರು ಯಾರು? ಅದನ್ನು ಮುಗಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಿನ್ನಲ್ಲಿ ಆರಂಭಿಸಿದ ಆತನು ಅಂತ್ಯದವರೆಗೂ ಮುಗಿಸೋದಕ್ಕೆ ಏನಾಗಿದ್ದಾನೆ, ಆತನು ಶಕ್ತನಾಗಿದ್ದಾನೆ. ಆದ ಕಾರಣ ನೀನು ಗಲಿಬಿಲಿಗೊಳಪಡಬೇಡ, ಚಿಂತೆಗೊಳಪಡಬೇಡ. ಟಯರ್ಡ್ ಅದು ಇದು ಎಂಬುದಾಗಿ ನನ್ನ ಸುತ್ತಲೂ ನಡೆಯತಕ್ಕ ಸಂಗತಿಗಳು ನೋಡಿ ನಿನಗಿರತಕ್ಕ ವಿಷನ್, ನಿನಗಿರತಕ್ಕ ದರ್ಶನ, ನಿನಗಿರತಕ್ಕ ದೇವರ ಆಲೋಚನೆಯನ್ನ ನೀನೇನ್ ಮಾಡಬೇಡ, ಕೆಲ್ಸಕ್ಕೆ ಪ್ರಯತ್ನ ಪಡಬೇಡ. ನನ್ನನ್ನು ಕರೆದ ಆತ ನಂಬಿಕಸ್ಥನಾಗಿದ್ದಾನೆ ಎಂಬುದಾಗಿ ನೀನು ದಾಟು. ಆತ ನಿನ್ನ ಸಂಗಡ ಇರ್ತಾನೆ. ಮುಪ್ಪಿನ ವಯಸ್ಸಿನಲ್ಲೂ ನಿನ್ನ ಸಂಗಡ ಇದ್ದು ಆತನ ನಡ್ಸ್ಕೊಂಡು ಹೋಗೋದಕ್ಕೆ ಶಕ್ತರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನನ್ನ ದೇವರು ಏನು ಇಲ್ಲದಿದ್ರು ಇಲ್ಲದೆ ಇರುವುದನ್ನ ಇರುವಾಗೆ ಮಾಡುವ ಆತನು. ಕಾಸೇ ಇಲ್ಲ, ನನ್ನ ದೇವರು ಕಾಸು ಮಾಡಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. 2 ರೊಟ್ಟಿ 5 ಮೀನು ಇದ್ದದ್ದನ್ನು 5,000 ಜನರು ತಿಂದು ತೃಪ್ತಿಯಾಗಿ, ಗ್ಯಾಸ್ ಆಗಿ ಎಲ್ಲ ತಿಂದು ತೃಪ್ತಿಯಾಗಿ ಮಿಕ್ಕುವ ಹಾಗೆ ಮಾಡಿದ್ರು. ಒಂದು ವೇಳೆ ಕೆಲವರು ಹೇಳ್ತಾರೆ ತುಂಡು ತುಂಡಾಗಿ ಕೊಟ್ಟಿರ್ಬೋದು ಕರ್ತನ ಭೋಜನ ಕೊಟ್ಟಂಗೆ ಅಂತ ಹೇಳಿ. ಮಿಕ್ಕತ್ತಲ್ಲ 12 ಕುಕ್ಕೆ, ಅದು ಯಾರು ತಗೊಂಡ್ಬಂದಿದ್ದು? ಕೊಟ್ಟಿದ್ದು 1 ಕುಕ್ಕೆ, ಬಂದಿದ್ದು ಎಷ್ಟು ಕುಕ್ಕೆ? ಪ್ರೈಸ್ ಗಾಡ್. ಹಲ್ಲೆಲೂಯ. ಆದ ಕಾರಣ ಪ್ರಿಯರೇ, ನನ್ನ ದೇವರು ತೃಪ್ತಿ ಪಡಿಸಕ್ಕೆ ಶಕ್ತರಾಗಿದ್ದಾರೆ. ನಿನ್ನನ್ನು ಆತನು ಕರೆದಿದ್ದಾನೆ. ಆತನ ಮಾತಿಗೆ ಕಿವಿಗೊಡಿ, ಆಲಿಸಿ, ಆತನು ಖಂಡಿತವಾಗಿ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾನೋ ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸೋದಕ್ಕೆ ಆತನು ಶಕ್ತರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಕೆಳಗೆ ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಕೋಬೇಕಪ್ಪ. ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಎಲ್ಲಿ ಇಟ್ಕೋಬೇಕಂತ ವಾಕ್ಯನ ಎಲ್ಲಿ ಇಟ್ಕೋಬೇಕ್ರಿ?
ಬೈಬಲ್ ಹೇಳ್ತದೆ ಹೃದಯದಲ್ಲಿ ಏನಿದೆ ಎಲ್ಲಿ ಬರ್ತದೆ, ಬಾಯಲ್ಲಿ. ಪ್ರೈಸ್ ದಿ ಲಾರ್ಡ್. ಈಗ ನಮ್ಮ ಶರೀರದಲ್ಲಿ ಏನು ಓಡ್ತದೆ? ನೀರು ಓಡ್ತದ? ಏನು ಓಡ್ತದೆ? ಸರಿ, ನಿಮ್ಮ ತಿವಿದ್ರೆ ಏನು ಬರ್ತದೆ? ರೈಟ್. ಅದೇ ತರ ಯಾರ ಹೃದಯದಲ್ಲೆಲ್ಲ ದೇವರ ವಾಕ್ಯ ಇದೆ, ರೈಟ್, ಇವತ್ತಿನ ಶೋಧನೆ ಬರ್ತದೆ. ಏನ್ ಬರಬೇಕು? ವಾಕ್ಯ ಬರಬೇಕು. ಶೋಧನೆ ಬಂದ್ರೆ ನನಗೇನು, ಒಳಗೇನೈತೆ? ವಾಕ್ಯ ಇದ್ರೆ ವಾಕ್ಯನೇ, ರಕ್ತ ಇದ್ರೆ ರಕ್ತನೇ ಬರ್ತದೆ. ಹಾಗಾದ್ರೆ ನೀನು ಎಷ್ಟು ತಿವಿದ್ರು ಒಳಗಿಂದ ಏನು ಬರ್ತದೆ? ನಿನ್ಗೆ ಎಷ್ಟು ಶೋಧನೆ ಬಂದ್ರು ಒಳಗಿಂದ ಏನು ಬರಬೇಕು? ವಾಕ್ಯ ಇದ್ರೆ ತಾನೇ ಬರೋದಕ್ಕೆ. ಈಗ ಅಮ್ಮೇನ್ ಅಲ್ಲೆಲ್ಲೂಯ ಅಂತೀಯ, ಶೋಧನೆ ಬರುವಾಗ ನಿನ್ನ ಬಾಯಲ್ಲಿ ಏನ್ ಬಂದು ಅದೇ ನಿನ್ನಲ್ಲಿದೆ. ಅಲ್ಲೇಲೂಯ. ಅರ್ಥ ಆಯ್ತದ? ಅರೆ ಹೇಳ್ರಿ, ಹೃದಯದಲ್ಲಿ ಏನೈತೆ? ಬರ್ತಾನೆ ಹಿಂದ್ಗಡೆ. ನೀನು ಹೋಗಿ ಹೇಳ್ಬಿಟ್ಟು ಹೋಗಿದ್ಯಾ, ಹಾಗೆ ಏನಾಗ್ತದೆ? ಏನ್ ಬರ್ಬೇಕು? ವಾಕ್ಯನೇ ಬರೋದು. ನನಗೆ ವಿರೋಧವಾಗಿ ಯಾವ ಆಯುಧಗಳು? ಒಂದು ಕಡೆ ಬರುವ ಶತ್ರು. ಆಮೇಲೆ ಯಾರು ಹೇಳ್ಬೇಕು? ನೀವು ಸುಮ್ಮನೆ ಇರಿ, ಅದೇ ಬಂದ್ಬಿಡ್ತದೆ. ಹಂಗ ಹೃದಯದಲ್ಲಿ ಏನಿದೆಯೋ ಅದೇ ಬರುವಂತ. ಆಗ ಹೃದಯದಲ್ಲಿ ಯಾವ್ದು ಇಟ್ಕೋ ಅಮ್ಮ, ಯಾವ್ದು ಇಟ್ಕ? ಸೊಸೆ ಹೇಳಿದ್ ಇಟ್ಕೋಬೇಡ, ಅಳಿಯ ಹೇಳಿದ್ ಇಟ್ಕೋಬೇಡ, ಅತ್ತೆ ಹೇಳಿದ್ ಇಟ್ಕೋಬೇಡ. ಯಾವ್ದು ಇಟ್ಕ? ವಾಕ್ಯವನ್ನು ಇಟ್ಕೋ. ಪ್ರೈಸ್ ದಿ ಲಾರ್ಡ್. ಅದು ಕಾರ್ಯರೂಪವಾಗಿ ನಿನ್ನ ಸಮಯಕ್ಕೆ ಅದು ಸಹಾಯ ಮಾಡುತ್ತದೆ. ವಾಕ್ಯವನ್ನು ಇಟ್ಕೋ, ಅದು ತಕ್ಕ ಕಾಲದಲ್ಲಿ ಅದೇ ಉತ್ತರ ಕೊಡತಕ್ಕದಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೀಜ ಬಿತ್ತುವವನು ಏನ್ ಮಾಡ್ದಂತೆ? ಬಿತ್ತಕ್ಕೆ ಹೋದ. ಪ್ರೈಸ್ ದಿ ಲಾರ್ಡ್. ದಾರಿ ಮಗಳಲ್ಲಿದ್ದದಲ್ಲ ಏನಾಯ್ತು? ಖಾಲಿ ಆಯ್ತು. ನೀನು ದಾರಿ ಮಗ್ಗಲಲ್ಲಿರುವವರ, ಒಳ್ಳೆ ನೆಲದಲ್ಲಿರುವವರ. ಆಗ ನಿನ್ನ ಹೃದಯ ಒಳ್ಳೆ ನೆಲವಾಗಿದ್ರೆ ಒಳಗೆ ಬೀಜ ಹಾಕಿದ್ರೆ 30, 60, 100 ಫಲ ಕೊಡ್ತದೆ. ಹೇಳ್ಬೇಕು, ದೇವರೇ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯಗಳನ್ನು ಸ್ವೀಕರಿಸ್ಕೊಳ್ತೇನೆ ಅಂತ ಹೇಳ್ಬೇಕು. ಯಾರು ಹೇಳ್ಬೇಕು? ನೀವು ಸುಮ್ಮನೆ ಇರಿ, ನಾನೇ ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಹೌದಾ? ಯಾರು ಹೇಳ್ಬೇಕು? ರೈಟ್. ಪ್ರೈಸ್ ದಿ ಲಾರ್ಡ್. ದೇವರೇ, ಇವತ್ತು ವಾಕ್ಯಗಳೆಲ್ಲವೂ ನನ್ನ ಹೃದಯದಲ್ಲಿ 30, 60, 100 ಫಲ ಕೊಡುವಾಗಿ ಸ್ವೀಕರಿಸಿಕೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಆತನ ವಾಕ್ಯವನ್ನು ಸ್ವೀಕರಿಸಿಕೊಂಡು ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಹೃದಯದಲ್ಲಿ ಇಟ್ಕೊಂಡ್ರೆ ಏನಾಯ್ತು ನೋಡಿ? ಅವುಗಳನ್ನು ಹೊಂದುವವರಿಗೆ, ಅವುಗಳನ್ನ ನಂಬುವವರು ಅಥವಾ ಹೊಂದುವವರಿಗೆ ಜೀವವು. ನೋಡಿ, ಈ ವಾಕ್ಯಗಳು ಯಾರ ವಾಕ್ಯವಾಗಿ ಬದಲಾಗಬೇಕು? ನನ್ನ ವಾಕ್ಯವು. ಬೈಬಲ್ ಇರೋ ತನಕ ಯಾರ ವಾಕ್ಯ? ದೇವರ ವಾಕ್ಯ. ದೇವರ ವಾಕ್ಯ ಯಾರ ವಾಕ್ಯ ಆಗ್ಬೇಕು? ನನ್ನ ವಾಕ್ಯ. ಹೊಂದುವವರು ಅಂತಂದ್ರೆ ಏನರ್ಥ? ಹೃದಯದಲ್ಲಿ ನಂಬಿ ಅದನ್ನು ಅಂಗೀಕರಿಸ್ಕೋಬೇಕು. ಆಮೇನ್ ಎಂಬುದಾಗಿ ಹೊಂದ್ಕೋಬೇಕು. ಹಲ್ಲೆಲೂಯಾ. ಯಾರ್ಯಾರು ಆತನ ಹೆಸರಲ್ಲಿ ನಂಬಿಕೆ ಇಟ್ಟು ಅಂಗೀಕರಿಸಿಕೊಳ್ತಾರೋ ಅವ್ರಿಗೆ ಏನು ಅಧಿಕಾರ ಕೊಡ್ತಾರೆ? ಎಲ್ಲ ಜೋರಾಗಿ ಏನು ಅಧಿಕಾರ? ನೋಡಿ, ಯಾರು ಯೇಸುವನ್ನ ನಂಬಿ ಅಂಗೀಕರಿಸ್ಕೊತಾರೋ ಅವರಿಗೆ ಆಟೋಮೆಟಿಕ್ ಆಗಿ ಅಧಿಕಾರ ಬಂದ್ಬಿಡ್ತದೆ. ಹಾಗೆ ಯೇಸು ವಾಕ್ಯವಾಗಿದ್ದಾರೆ. ಇದನ್ನು ಯಾರೆಲ್ಲ ಅದನ್ನು ಹೃದಯದಲ್ಲಿ ಸ್ವೀಕರಿಸಿಕೊಂಡು, ಪ್ರೈಸ್ ದಿ ಲಾರ್ಡ್, ಅದನ್ನು ನಂಬಿ ಅದನ್ನು ಸ್ವೀಕರಿಸಿಕೊಳ್ಳುವಾಗ ನಿಮಗೇನಾಗ್ತದೆ? ಆಟೋಮೆಟಿಕ್ ಆಗಿ ಅಧಿಕಾರ ಉಂಟಾಗ್ಬಿಡುತ್ತದೆ. ಈ ವಾಕ್ಯಕ್ಕೆ ಆ ಶಕ್ತಿ ಇದೆ. ಯಾರೆಲ್ಲ ಆತನ ಮಾತುಗಳನ್ನು ಆಲಿಸಿ ಆತನ ವಾಕ್ಯಕ್ಕೆ ಕಿವಿಗೊಟ್ಟು ಅವುಗಳನ್ನ ಏನ್ ಮಾಡುವವರು? ಹೊಂದುವವರಿಗೆ. ಅಲ್ಲಲ್ಲ, ಈಗ ಓದು ಆತನ ಅವುಗಳನ್ನು ಅದೇ ಅವುಗಳನ್ನ ಹೊಂದುವವರಿಗೆ. ಅವುಗಳನ್ನ ಏನ್ ಮಾಡ್ಕೋಬೇಕು? ಹೊಂದುವವರಿಗೆ ವಾಕ್ಯವನ್ನೆಲ್ಲಿ ಇಟ್ಕೋಬೇಕು? ಹೃದಯದಲ್ಲಿ ಇಟ್ಕೊಬೇಕು. ಅವುಗಳನ್ನ ಏನ್ ಮಾಡ್ಬೇಕು? ನಾವು ಆಮೇನ್ ಅಂತ ಅಂಗೀಕರಿಸ್ಕೋಬೇಕು. ಇದು ನನಗೆ, ಈ ವಾಕ್ಯಗಳು ನನಗೆ ಆಮ್ ಎಂಬುದಾಗಿ ಇದೆ ಎಂಬುದಾಗಿ ಹೊಂದುವವರಿಗೆ ಅವು ಜೀವವು. ಅವು ಏನಾಗ್ತದಂತೆ? ಅವು ಏನಾಗ್ತದಂತೆ? ಜೀವ. ಒಂದು ಮನುಷ್ಯನಿಗೆ ಜೀವ ಇದ್ರೆ ಬೆಳಿತಾನ, ಅಲ್ಲೇ ಕುಗ್ಗೋಗ್ಬಿಡ್ತಾನ. ರೈಟ್. ಮನುಷ್ಯನೇ ಬೆಳಿತಾನಂದ್ರೆ ವಾಕ್ಯಕ್ಕೆ ಜೀವ ಇರೋದ್ರಿಂದ ಅದು ಏನೆಲ್ಲ ಮಾಡ್ಬೇಕನ್ನೋ ಅವುಗಳೆಲ್ಲ ಮಾಡತಕ್ಕದಾಗಿದೆ. ವಾಕ್ಯಕ್ಕೆ ಮರಣ ಅಲ್ಲ, ವಾಕ್ಯಕ್ಕೆ ನಾಶನ ಅಲ್ಲ, ವಾಕ್ಯಕ್ಕೆ ಜೀವ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಆ ಜೀವವು ದೇಹಕ್ಕೆಲ್ಲ, ಎಲ್ಲಿಗೆಲ್ಲ ದೇಹ ಅಲ್ಲ, ಎಲ್ಲಿದೆ? ತಲೆಯಿಂದ ಕಾಲಿನವರೆಗೂ ಇದಕ್ಕೇನಂತಾರೆ? ದೇಹಕ್ಕಲ್ಲ. ಅವೇ ಆರೋಗ್ಯವು. ಯಾವ್ದು ಆರೋಗ್ಯವು? ಯಾವ್ದು ಆರೋಗ್ಯವು? ಡಾಕ್ಟ್ರ್ ಹೇಳಿದ್ರೆ 3 ಮಾತ್ರೆ ಬೆಳಿಗ್ಗೆ ತಿನ್ಬೇಕು, ಮಧ್ಯಾಹ್ನ 3, ಸಂಜೆ 3 ಅಂದ್ರೆ ಏನ್ ಮಾಡ್ತೀಯಾ? ಅಯ್ಯೋ ಬುಚ್ಚ ಅವನು ಹೇಳ್ತಾನೆ ಅಂತ ಸುಮ್ಮನೆ ಇರ್ತೀಯಾ? ಕಾಸು ಕೊಟ್ಟು ಹೋಗಿ ಅಂಗಡಿಗೆ ಕ್ಯೂ ಎಲ್ಲ ಅದ್ರ ನಿಂತು ಬಂದು ಲೊಡ್ಕೊಂಡು ಲೆಕ್ಕ ಮಾಡಿ ತಿಂದು ನುಂಗಿ ಅಂತ ಕೂತಿರ್ತೀಯ. ಹೌದಲ್ವಾ? ಅದನ್ನ ತಿಂತಿಯಲ್ಲ, ದೇವರ ವಾಕ್ಯ ತಿನ್ನು ಅದೇ ರೀತಿಯಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವುಗಳಿಗೆ ಏನೈತೆ? ಜೀವವು
ದೇಹಕ್ಕೆಲ್ಲ ಏನ್ ಮಾಡ್ತದೆ? ಅವೇ ಆರೋಗ್ಯವು. ಯಾವುದು? ದೇವರ ವಾಕ್ಯವು. ಒಂದು ದಿನಕ್ಕೆ ಎಷ್ಟೊತ್ತು ತಿಂತೀಯ? ಅರೆ ಊಟ 3 ಹೊತ್ತು 3 9 ಸತಿ ತಿಂತೀಯ. ಅದ್ರ ಮಧ್ಯದಲ್ಲಿ ಅಡಿಷನಲ್ ಬೇರೆ ಕಡಿ, ಟೀ ಬೇರೆ, ವಡೆ ಬೇರೆ, ಬಜ್ಜಿ ಬೇರೆ, ಸೋತ್ರಂ ತಿಂತೀಯ ಅಲ್ವಾ? ತಿಂದು ಮೂಟೆ ಮೂಟೆ ಖಾಲಿ ಮಾಡಿ ಹಿಂಗೆ ಇದೆಯಾ ಸೋತ್ರಂ. ಅಲ್ಲೇಲೂಯ. ಅದರ ವಾಕ್ಯ ಎಷ್ಟು ತಿಂದಿದ್ಯಾ ಬ್ರದರ್? ಇದು ಬೈಬಲ್ ತಗೊಂಡು ಎಷ್ಟು ವರ್ಷ ಆಯ್ತು ಅಂತಂದ್ರೆ 20-25 ವರ್ಷ ಇರ್ಬೋದು ಬ್ರದರ್. ಹಂಗೆ ಇಟ್ಕೊಂಡಿದ್ಯಾ? ಅದು ಹಂಗೆ ಸುಮ್ಮನೆ ನೋಡ್ಕೊಳ್ಳೋದ? ಮುಟ್ಟಿದ್ರೆ ಅರ್ಧೋಯ್ತದಂತ ದಾಖಲಿಸ್ತೀಯ? ನನ್ನ ಮೊಬೈಲಲ್ಲಿ ಎಲ್ಲ ಬೈಬಲೆಲ್ಲ ಐತೆ ಓದ್ಬೇಕಲ್ಲ. ತಗೊಂಡ್ಬಂದು ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡ್ಬಿಡ್ತೀಯ, ಫ್ರಿಜ್ಜಿಗೆ ಖಾಲಿ ಆಗಿ ತಿರ್ಗಾ ತುಂಬಿಸ್ತೀಯ, ಹೌದಲ್ಲ? ವಾಕ್ಯ ಮಾತ್ರ ಒಂದು ದಿನಕ್ಕೆ ವಾರಕ್ಕೆ ಒಂದ್ಸತಿ ಬಂದು ಇಲ್ಲಿ ನಿದ್ದೆ ಮಾಡಕ್ ಬರ್ತೇವೆ. ಅದು ಕೂಡ ಪಕ್ಕದಲ್ಲಿರೋದು ಸುಮ್ಮನೆ ರೀ. ಪ್ರೈಸಲ್ಲ ಇದ್ದೀರಾ? ಆ ಥರ ಇದ್ದೀರಾ? ರೈಟ್. ಹಾಗಾಗಿ ವಾಕ್ಯವೇ ಅದನ್ನೇನು ಮಾಡಬೇಕು? ಹೃದಯದಲ್ಲಿ ಅದು ಹೊಂದುವವರು, ಹೃದಯದಲ್ಲಿ ಹೊಂದಿಕೊಳ್ಳುವ ಅವುಗಳನ್ನು ಹೊಂದುವವರಿಗೆ ಏನಾಗಿದೆ? ಜೀವವು. ದೇಹಕ್ಕಲ್ಲ. ಯಾವ್ದು ಆರೋಗ್ಯ? ದೇವರ ವಾಕ್ಯವು ಅದು ದೇಹಕ್ಕಲ್ಲ, ಆರೋಗ್ಯವನ್ನು ಉಂಟು ಮಾಡತಕ್ಕದಾಗಿದೆ. ಅದು ನಿನಗೆ ಜೀವವನ್ನು ಉಂಟು ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅರ್ಥ ಆಯ್ತಾ? ಆತನು ವಾಕ್ಯದಲ್ಲಿ ಜೀವ ಇದೆ. ಆ ಜೀವವುಳ್ಳ ವಾಕ್ಯವು ದೇಹಕ್ಕೆಲ್ಲ ಏನ್ ಮಾಡ್ತದೆ? ಆರೋಗ್ಯವನ್ನು ಕೊಡತಕ್ಕದಾಗಿದೆ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಚನ ಓದ್ಕೊಳ್ರಿ. 107 ಕೀರ್ತನೆ 20ನೇ ವಚನ ಓದ್ಕೊಳ. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು, ಯಾರ ವಾಕ್ಯವನ್ನು? ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಅವನನ್ನು ಏನ್ ಮಾಡಿದನು? ಗುಣಪಡಿಸಿದನು. ಯಾವುದನ್ನು ಕಳಿಸಿ? ವಾಕ್ಯವನ್ನು. ಯಾವುದನ್ನು ಕಳಿಸಿ? ಆಗ ದೇವರು ಗುಣಪಡಿಸಬೇಕಾದ್ರೆ ಯಾರನ್ನು ಕಳಿಸ್ತಾರೆ? ವಾಕ್ಯವನ್ನು. ಆ ವಾಕ್ಯ ಎಲ್ಲಿರಬೇಕು? ನನ್ನ ಹೃದಯದಲ್ಲಿ. ಅದು ನಿನ್ನನ್ನು ಗುಣಪಡಿಸತಕ್ಕದಾಗ ಇರೋದಕ್ಕಾಗಿ ನಿನ್ನ ಆತ್ಮವನ್ನು ಗುಣಪಡಿಸ್ತದೆ, ನಿನ್ನ ಪ್ರಾಣವನ್ನು ಗುಣಪಡಿಸಿದೆ. ಅದು ನಿನ್ನ ಶರೀರವನ್ನು ಕೂಡ ಅದು ಗುಣಪಡಿಸತಕ್ಕದಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದು ಯಾವುದನ್ನು ಕಳಿಸಿ ಗುಣಪಡಿಸ್ತಾರೆ? ವಾಕ್ಯವನ್ನು. ಪ್ರಿಯರೇ, ವರಗಳಿಂದ ಕೈಗಳಿಟ್ಟು ಗುಣ ಆಗುತ್ತೆ ನಿಜ. ಅದು ಪರ್ಮನೆಂಟ್ ಅಲ್ಲ, ಅದು ತಾತ್ಕಾಲಿಕವಾದದ್ದು. ಪರ್ಮನೆಂಟ್ ಆಗಿ ಹೀಲಿಂಗ್ ಆಗಿರ್ಬೇಕಾದ್ರೆ ದೇವರ ವಾಕ್ಯ. ಪರಲೋಕದಲ್ಲಿದ್ದ ಯೇಸು ವಾಕ್ಯವಾಗಿದ್ದ ಆತನನ್ನು ಭೂಲೋಕಕ್ಕೆ ಕಳಿಸಿ ಆತನ ನಂಬುವವರು ಎಲ್ಲರೂ ವಾಸಿ ಆಗುವುದಕ್ಕಾಗಿ ಕಳಿಸಿಕೊಟ್ಟನು. ಹಲ್ಲೆಲೂಯ. ಈಗ ನಮ್ಮ ಸ್ಪಿರಿಟ್ ಒಳಗಿನ ಮನುಷ್ಯ ವಾಸಿ ಆಗ್ಬಿಟ್ಟಿದೆ. ಈಗ ನಮ್ಮ ಶರೀರದಲ್ಲಿ ಭೂಲೋಕದಲ್ಲಿ ಇದ್ದೇವೆ. ನಮ್ಮ ಮನಸ್ಸು ಭೂಲೋಕದಲ್ಲಿ ಇನ್ನೂ ಹೀಲಿಂಗ್ ಆಗ್ತಾನೆ ಇರ್ತದೆ ಭೂಮಿ ಲೋಕದಲ್ಲಿ. ಆದ ಕಾರಣ ಈ ಲೋಕದಲ್ಲಿ ವಾಸ ಮಾಡುವ ದಿನಗಳೆಲ್ಲ ವಾಕ್ಯ ಕೇಳುವಾಗ ವಾಕ್ಯ ನಮ್ಮನ್ನು ಹೀಲಿಂಗ್ ಮಾಡೋದಕ್ಕೆ ಗುಣಪಡಿಸತಕ್ಕದಾಗಿರ್ತದೆ. ನಮಗೆ ಆತ್ಮ, ಪ್ರಾಣ, ಶರೀರ ಇದೆಲ್ಲ ಗಮನ ಕೇಳಿ. ನಮ್ಮ ಒಳಗಿನ ಮನುಷ್ಯನಾಗಿರತಕ್ಕಂಥ ಒಳಗಿನ ಮನುಷ್ಯ 100ಕ್ಕೆ 100 ಹೀಲಿಂಗ್ ಆಗ್ಬಿಟ್ರೆ, ಯಾವಾಗ ಯೇಸುವನ್ನು ಅಂಗೀಕರಿಸಿಕೊಂಡ ಅದೇ ದಿನದಲ್ಲಿ ನಾವು ಹೊಸ ಸೃಷ್ಟಿಗಳಾಗ್ಬಿಟ್ವಿ. ಅದಕ್ಕೆ ಕಾಯಿಲೆ ಇಲ್ಲ, ರೋಗ ಇಲ್ಲ, ಏನಿಲ್ಲ, ನೂತನ ಸೃಷ್ಟಿ ಆಗ್ಬಿಡ್ತು. ಕಂಪ್ಲೀಟ್ ಹೊಸದಾಗಿತ್ತು, ಹಳೇದೆಲ್ಲ ಹೋಯಿತು. ಆದರೆ ನಮ್ಮ ಮನಸ್ಸು, ನಮ್ಮ ದೇಹವು ಈ ಪ್ರಪಂಚದಲ್ಲಿ ಇರುವ ತನಕ ಹೋರಾಟ ಇರತಕ್ಕದಾಗಿದೆ. ಆದ ಕಾರಣ ನಮ್ಮ ಮನಸ್ಸು ಸತ್ಯದ ಪರಿಜ್ಞಾನದಿಂದ ವಾಕ್ಯದ ಮೂಲಕವಾಗಿ ದಿನೇ ದಿನೇ ಸ್ವಸ್ಥವಾಗಿ ಆರೋಗ್ಯವಾಗಿರೋಕ್ಕೆ ಸಾಧ್ಯತೆ. ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ ನಮ್ಮ ಶರೀರವು ಕೂಡ ಆರೋಗ್ಯವಾಗಿರೋದಕ್ಕೆ ಸಾಧ್ಯತೆ ಉಂಟು. ಆತನ ವಾಕ್ಯವನ್ನು ಕಳಿಸಿ ಏನ್ ಮಾಡ್ತಾರಂತೆ? ಹೇಳಿ. ವಾಕ್ಯವನ್ನು ಕಳಿಸಿ ಏನ್ ಮಾಡ್ತಾರೆ? ಆಗ ವಾಕ್ಯ ಎಲ್ಲಿ ಕಳಿಸ್ತಾರೆ? ಈಗ ವಾಕ್ಯದ ಮೂಲಕವಾಗಿ ದೇವರು ಏನ್ ಮಾಡ್ತಾರೆ? ನಮ್ಮದಿಗೆ ಮಾತಾಡ್ತಿದ್ದಾರಾ? ಆಗ ಏನು ಕಳಿಸ್ತಾ ಇದ್ದಾರೆ? ಅದನ್ನು ಸ್ವೀಕರಿಸ್ಕೊಂಡ್ರೆ ನೀವು ಗುಣವಾಗೋದಕ್ಕೆ ಸಾಧ್ಯತೆ ಉಂಟು. ವಾಕ್ಯನ ಸ್ವೀಕರಿಸ್ಕೊಳ್ಳಿಲ್ಲ ಆದರೆ ಅದು ಗುಣ ಆಗೋದಕ್ಕೆ ಸಾಧ್ಯತೆ ಬಿರಿದಾಗಿ ಹಿಂತಿರುಗಿ ಬರೋದಿಲ್ಲ. ಅದು ಏನು ಉದ್ದೇಶಕ್ಕೆ ಕಳಿಸ್ತಾರೋ ಅದು ಅದರ ಉದ್ದೇಶವನ್ನು ಏನಾಗ್ತದೆ? ನೆರವೇರ್ತದೆ. ಆದರೆ
ಅದನ್ನು ನೀವು ಸ್ವೀಕರಿಸ್ಕೊಳ್ಳಿಲ್ಲ, ಅದರ ವಾಪಸ್ ಏನಾಗ್ತದೆ, ನೀರಾದದ್ದು ಆಕಾಶಕ್ಕೆ ಹೋಗ್ಬಿಡ್ತದೆ. ಭೂಮಿ ಮೇಲೆ ಬಂದು ಒಂದು ಬಂಡೆ ಮೇಲೆ ನೀರು ಬಿದ್ದರೆ ಒಣಗೋಗಿ ಏನಾಗ್ತದೆ, ವಾಪಸ್ ತಿರ್ಗಾ ವಾಪಸ್ ಹೋಗ್ಬಿಡ್ತದೆ. ಅದ್ರ ಮಣ್ಣಿನ ಮೇಲೆ ಬಿದ್ದರೆ ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ. ಹಾಗೆ ದೇವರ ವಾಕ್ಯವನ್ನು ಕಳಿಸಿ ದೇವರು ನಮ್ಮನ್ನು ಗುಣಪಡಿಸುವಾತನಾಗಿದ್ದಾನೆ. ದಯಮಾಡಿ ಒಂದು ವಾಕ್ಯವನ್ನು ಕೂಡ ಏನು ಮಾಡಬೇಡ್ರಿ, ಬಿಡಬೇಡಿರಿ. ಒಂದು ವಾಕ್ಯ ಕೂಡ ಏನು ಮಾಡಬಾರ್ದು, ಎಲ್ಲವನ್ನ ಮಾಡಿ ಇಟ್ಕೋಬೇಕು. ಪ್ರೈಸ್ ದ ಲಾರ್ಡ್. ರೈಟ್. ಬೈಬಲಲ್ಲಿ ನಾವು ನೋಡ್ತೇವೆ, ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅಲ್ಲಿ 13ನೇ ವಚನ ಓದ್ಕೊಳ್ಳಿ. ಇಲ್ಲ, 8ನೇ ವಚನ ಓದ್ಕೊಳ್ಳಿ. 8. ಶತಾಧಿಪತಿಯು ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು. ಎಲ್ಲ ಗಮನ ಕೇಳಿ. ಇಲ್ಲಿ ಒಬ್ಬ ಶತಾಧಿಪತಿ ಹೇಳ್ತಾನೆ ಏನಂತ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ. ಒಂದು ಮಾತು ಹೇಳಿ, ಒಂದು ವಾಕ್ಯವನ್ನು ಹೇಳು ಸಾಕು, ಒಂದು ಮಾತನ್ನು ಹೇಳು ಸಾಕು. ನನ್ನ ಆಳಿಗೆ ನನ್ನ ಆಳಿಗೆ ಏನಾಗುವುದು, ನನ್ನ ಆಳಿಗೆ ಏನಾಗುವುದು. ನೋಡಿ, ಒಂದು ದಿನ ಮೇಲೆ 5ನೇ ವಚನದಿಂದ ಓದ್ಕೊಳ್ಳೋಣ. ಆತನು ಕಪೆರ್ನೌಮಿಗೆ ಬಂದಾಗ, ಎಲ್ಲ ಗಮನ ಕೇಳಬೇಕು, ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ, ಮನೆಯಲ್ಲಿ ಏನ್ ಮಾಡಿದ್ದಾನೆ, ಅವನು ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು, ಯೇಸು ಹೇಳ್ತಾರೆ, ವಾಕ್ಯವಾಗಿರುವ ಯೇಸು ಮಾಂಸದಲ್ಲಿದ್ದಾಗ ಹೇಳ್ತಾರೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ. ಅವನನ್ನು ಏನು ಮಾಡುತ್ತೇನೆ, ಅವನನ್ನು ನಾನು ಏನ್ ಮಾಡ್ತೇನೆ. ಎಲ್ಲರೂ ಕೇಳ್ರಿ, ಯೇಸು ಹೇಳ್ತಾರೆ, ನಾನ್ ನಿನ್ನ ಮನೆಗೆ ಬಂದು ಅವನನ್ನು ಏನ್ ಮಾಡ್ತೀನಿ, ವಾಸಿ ಮಾಡುತ್ತೇನೆ. ನೀನಾಗಿದ್ರೆ ನಾನಾಗಿದ್ರೆ ಏನ್ ಮಾಡ್ತಿದ್ದ, ಬಾಪ ಅಂತ ಕರ್ಕೊಂಡು ಹೋಗಿ ಸ್ತೋತ್ರ ಮಲ್ಲೆಲ್ಲೂಯ ಮುದ್ದೆ ಮಾಂಸ ಮಾಡಿ ತಿನ್ಸಕ್ಕೆ ಹೇಳ್ಬಿಟ್ಟು ಎಲ್ಲ ಎಲ್ಲ ಮಾತಾಡಿ ಎಲ್ಲ ಮಾಡಿ ಟೈಮೆಲ್ಲ ವೇಸ್ಟ್ ಮಾಡಿ ಸ್ತೋತ್ರ ಮಮ್ಮೆಲ್ಲ ಸ್ವಲ್ಪ ಪ್ರಾರ್ಥನೆ ಮಾಡಿಬಿಟ್ಟು ಹೋಗಿ. ಹೌದಾ ಇಲ್ವಾ? ರೈಟ್. ಇವನೇನದ ನೋಡ್ರಿ, ಆ ಶತಾಧಿಪತಿಯು ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು. ಎಷ್ಟು ಮಾತು? ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಏನಾಗುವುದು. ನೀ ನಂಬಿದರೆ ದೇವರ ಮಹಿಮೆಯನ್ನು ಕಾಣು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ಆ ಶತಾಧಿಪತಿ ದೇವರನ್ನು ನಂಬಿದ, ದೇವರು ವಾಕ್ಯವಾಗಿದ್ದಾರೆ ಎಂಬುದಾಗಿ ನಂಬಿದ. ಅವನು ಏನಾಗಿ ನಂಬಿದ, ದೇವರನ್ನು ನಂಬಿದ, ದೇವರೇನಾಗಿದ್ದಾರೆ ನಂಬಿದ. ಅದಕ್ಕೆ ಅವನು ಹೇಳ್ತಾನೆ, ಒಂದು ಮಾತು ಹೇಳು, ನನ್ನ ಕೆಲಸದವನು ಏನಾಗ್ತಾನೆ, ಗುಣವಾಗುವನು. ನಾನು ಸಹ ಮತ್ತೊಬ್ಬರ ಕೈ ಕೆಳಗೆ ಇರುವವನು. ನನ್ನ ಕೈ ಕೆಳಗಡೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ. ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನೋಡಿ, ಆತನೊಬ್ಬ ಸಿಪಾಯಿಗಳಿಗೆ ಅಧಿಪತಿಯಾಗಿದ್ದಾನೆ. ಒಬ್ಬ ಕೆಲಸದವನ ಬಾಯ್ಲೆ ಅಂದ್ರೆ ಅವನ್ ಏನ್ ಮಾಡ್ತಾನೆ, ಬಂದು ನಿಂತ್ಕೊಳ್ತಾನೆ, ಹೋಗು ಅಂತ ಹೋಗ್ಬಿಡ್ತಾನೆ. ಆಗ ನನ್ನ ಮಾತಿಗೆ ಅಷ್ಟು ಪವರ್ ಇರ್ಬೇಕಾದ್ರೆ ನಿನ್ನ ಮಾತಿಗೆ ಎಷ್ಟು ಪವರ್ ಇರ್ಬೇಕು. ಒಬ್ಬ ಸಿಪಾಯಿ, ಒಬ್ಬ ಶತಾಧಿಪತಿ ತನ್ನ ಕೆಲಸದವನಿಗೆ ಒಂದು ಮಾತು ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ಪಟ್ ಅಂತ ಹೇಳ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಮಾತು ಹೇಳಿದ್ರೆ ಪೊಲೀಸ್ ಅವ್ರು ಸಾರ್ ಅಂತ ಸಲ್ಯೂಟ್ ಹೊಡೆದು ಮಾಡ್ತಾರಲ್ವಾ. ಹಿಂದ್ಗಡೆ ಬೇಕಾ ಬೈಕತ್ತಾರೆ, ಒಟ್ಟರಲ್ಲಿ ಸಾರ್ ಅಂತ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಹೌದಲ್ವಾ? ಬೇರೆ ವಿಧಿ ಇಲ್ಲ. ಹೋಗ್ಬೇಕು, ಬರಬೇಕು, ಇಲ್ಲ ಕೆಲಸ ತೆಗೆದುಬಿಡ್ತಾರೆ, ಬೈತಾರೆ, ಮಾಡ್ತಾರೆ ಅಂತ ಅವ್ರ ಮೇಲೆ ಇಟ್ಟ ಅಧಿಕಾರಿಗಳಿಗೆ ಭಯಪಡ್ತಾರೆ. ಹಾಗಿರುವಾಗ ದೇವರು ಅವನು ಹೇಳ್ತಾನೆ, ನಿಮ್ಮ ಮಾತಿಗೆ ಎಷ್ಟು ಶಕ್ತಿ ಇರ್ಬೋದು. ನಾನು ಒಂದು ಮಾತು ಹೇಳಿದ್ರೆ ಆ ಸಂಗತಿಗಳು ನಡೀತದಂದ್ರೆ, ನೀವು ಒಂದು ಮಾತನ್ನು ಹೇಳಿದ್ರೆ ಖಂಡಿತವಾಗಿ ನನ್ನ ಕೆಲಸದವನು ಏನಾಗ್ತಾನೆ, ಸ್ವಸ್ಥವಾಗ್ತಾನೆ. ಹಾಗಾದ್ರೆ ಸ್ವಸ್ಥವಾಗುವುದು ಯಾವುದರಿಂದ? ಪ್ರೈಸ್ ದ ಲಾರ್ಡ್. ಯಾವುದರಿಂದ?
ಆ ವಾಕ್ಯ ಎಲ್ಲಿರಬೇಕು? ಕಂದ, ನನ್ನ ಮಾತುಗಳನ್ನೇನ್ ಮಾಡು, ಅವುಗಳಿಗೆ ಕಿವಿ ಕೊಡು. ನುಡಿ ಅವುಗಳಿಗೆ, ನನ್ನ ನುಡಿಗಳಿಗೆ ಏನ್ ಮಾಡು, ಕಿವಿ ಕೊಡು. ಅವುಗಳನ್ನೆಲ್ಲ ಇಟ್ಕೋಬೇಕಂತೆ. ಅವುಗಳನ್ನು ಹೊಂದುವವರಿಗೆ ಅದು ದೇಹಕ್ಕೆಲ್ಲ ಜೀವವು ಆರೋಗ್ಯ ಉಂಟು ಮಾಡ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆಗ ಓದ್ ಕಡೆ ಕೆಳಗೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ, ನನ್ನ ಆಳಿಗೆ ಇಂತಿಂಥದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಎಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ರು. ಯಾರು ಆಶ್ಚರ್ಯಪಟ್ರು? ಯೇಸು. ಶತಾಧಿಪತಿ ಬಂದು, ಅವನು ಯೂದನಲ್ಲ, ಅಂದ್ರೆ ಅನ್ಯ ಮನುಷ್ಯನು. ಅವನು ಯಹೂದ್ಯರಾಗಿರುವ ಆ ಊರಲ್ಲಿ ಬಂದು ಕೆಲಸಕ್ಕಾಗಿ ಕಳಿಸಿದ್ದಾರೆ ರೋಮಾನ್ಯರು. ಆ ಕೆಲಸ ಮುಗಿಸ್ಕೊಂಡು ವಾಪಸ್ ತಿರ್ಗಾ ಊರಿಗೆ ಹೋಗ್ಬೇಕು, ಇಲ್ಲ ಅಲ್ಲೇ ಇರ್ತಾರೆ, ಇಟ್ಕೊಳ್ಳೋಣ. ಒಟ್ಟರಲ್ಲಿ ಒಬ್ಬ ಅನ್ಯ ಮನುಷ್ಯನಾಗಿರುವ ಇವನು ಯೇಸು ಬಗ್ಗೆ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ ಆತನಿಂದಲೇ ಜಗತ್ತು ಉಂಟು ಮಾಡ್ತು ಎಂಬುದಾಗಿ ನಂಬಿಕೆ ಇಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಮಗೆ ನಂಬಿಕೆ ಇದೆಯಾ? ಈ ಪ್ರಪಂಚ ಯಾರಿಂದ ಉಂಟಾದದ್ದು? ಹೇಗೆ ಉಂಟಾಯಿತು? ವಾಕ್ಯವನ್ನು ಕಳಿಸಿ ಉಂಟು ಮಾಡಿದ್ರು. ಅದೇ ವಾಕ್ಯವು ಇವತ್ತು ನಿನ್ನ ನನ್ನ ಕೈಗಳಲ್ಲಿ ದೇವರು ವೇದ ಪುಸ್ತಕವಾಗಿ ಕೊಟ್ಟಿದ್ದಾರೆ. ಈ ವಾಕ್ಯಗಳನ್ನು ದೇವರ ವಾಕ್ಯ ಎಂಬುದಾಗಿ ಯಾರು ಅಂಗೀಕರಿಸಿಕೊಳ್ತಾರೋ, ಯಾವ ನಂಬಿಕೆಯನ್ನು ಅಂಗೀಕರಿಸಿಕೊಳ್ತಾರೋ, ಆ ನಂಬಿಕೆಯಲ್ಲಿ ಅವರು ಖಂಡಿತವಾಗಿ ದೇವರ ಮಹಿಮೆಯನ್ನು ಕಾಣತಕ್ಕಂಥವರಾಗಿದ್ದಾರೆ. ಆಮೇಲೆ ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ, ಯಾರಲ್ಲಿ? ವಿಶ್ವಾಸಿಗಳಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡಿರುವರು. ಯೇಸು ಕ್ರಿಸ್ತನು ಆಶ್ಚರ್ಯಪಟ್ರು. ಯಾವುದಕ್ಕೆ ಆಶ್ಚರ್ಯಪಟ್ರು? ಇಂಥ ವಿಶ್ವಾಸವನ್ನ ಯಾರಲ್ಲಿ ಕೂಡ ಕಾಣಲಿಲ್ಲ. ಯಾಕಂದ್ರೆ ಇಸ್ರಾಯೇಲರು ಹಗಲು ರಾತ್ರಿ ಏನು ಓದ್ತಾರೆ? ಅವರು ಧರ್ಮಶಾಸ್ತ್ರವನ್ನು ಓದ್ತಾರೆ, ವೇದಗಳನ್ನು ಓದ್ತಾರೆ, ಓದ್ತೀನಿ ಅಂತ ಹೇಳ್ತಾರೆ. ಆದರೆ ಅವ್ರ ಹತ್ರ ವಿಶ್ವಾಸ ಇಲ್ಲ. ಯೇಸು ಸ್ವಾಮಿ ಅವ್ರ ಮಧ್ಯದಲ್ಲಿ ಬಂದಿದ್ರು ಕೂಡ. ಆದರೆ ಶತಾಧಿಪತಿ ಆಗಿರತಕ್ಕಂಥವನು ನಿಜವಾಗಿಯೂ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಆತನು ಈ ಭೂಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದಾರೆ. ಆತನು ವಾಕ್ಯವಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಆ ವಾಕ್ಯ ಎಂಬ ಆತನು ಬರೋದು ನನ್ನ ಮನೆಗೆ ಯೋಗ್ಯತೆ ನನಗಿಲ್ಲ. ಆತ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಕೆಲಸದವನು ಏನಾಗ್ತಾನೆ? ಸ್ವಸ್ಥವಾಗ್ತಾನೆ. ಯಾಕಂದ್ರೆ ಇಲ್ಲ, ಗಮನ ಕೇಳಿ, ರಬಿಗಳು, ಬೋಧಕರುಗಳು ಅಥವಾ ಯಹೂದ್ಯರು ಯಾರ ಮನೆಗಳಿಗೆ ಹೋಗ್ತಿರ್ಲಿಲ್ಲ, ಅನ್ಯರ ಮನೆಗಳಲ್ಲಿ ಹೋಗಿ ಕಾಲಿಡ್ತಿರ್ಲಿಲ್ಲ. ಯಾಕಂದ್ರೆ ಅನ್ಯರ ಮನೆಗಳಿಗೆ ಕಾಲಿಡುವಂಥದ್ದು ಯಹೂದ್ಯರ ಪದ್ಧತಿ ಅಲ್ವೇ ಅಲ್ಲ. ಅವರನ್ನೆಲ್ಲ ನಾಯಿಗಳ ಹಾಗೆ, ಹಂದಿಗಳ ಹಾಗೆ ಪರಿಗಣಿಸ್ತಿದ್ರು ಯಹೂದ್ಯರು. ಹಾಗಿರುವಲ್ಲಿ ಅವನು ಹೇಳ್ತಾನೆ, ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ನಾನೊಬ್ಬ ಸಿಪಾಯಿ, ನಾನೊಬ್ಬ ಶತಾಧಿಪತಿ, ನನ್ನ ಮನೆಗೆ ಬರುವ ಯೋಗ್ಯತೆ ನನಗೆ ಇಲ್ಲ, ನನ್ನ ಮನೆ ಬರೋಷ್ಟು ಯೋಗ್ಯತೆ ನನಗಿಲ್ಲ. ಅದಕ್ಕೆ ನೀವು ಬರೋದು ಬೇಡಿ, ನಿನ್ನ ಮಾತನ್ನು ಕಳಿಸಿ ನನ್ನ ಕೆಲಸವನ್ನು ಸ್ವಸ್ಥವಾಗ್ತಾನಂತ ಅವನು ಹೇಳಿದ ಅದೇ ಸಮಯದಲ್ಲಿ ಅಲ್ಲಿ ಆ ಕೆಲಸದವನು ಸ್ವಸ್ಥವಾಗಿರತಕ್ಕಂಥವನಾಗಿ, ಯೇಸು ಹೇಳಿದ ಅದೇ ಕ್ಷಣದಲ್ಲಿ ಕೆಲಸದವನೇನಾದ್ರು ಆಗ ಕಾರಣ ಅವತ್ತು ಆಗಿದ್ದು ಇವತ್ತು ಆಗ್ತದೆ ಅಲ್ವಾ? ಅದಕ್ಕೆ ದಯಮಾಡಿ ನಾನು ಅವರ ಮಾತುಗಳನ್ನು ಏನ್ ಮಾಡ್ಬೇಕು? ನಾವು ಆಲಿಸ್ಬೇಕು. ಆತನ ನುಡಿಗಳಿಗೆ ಏನ್ ಕೊಡ್ಬೇಕು? ಕಿವಿ ಕೊಡ್ಬೇಕು. ಅವುಗಳನ್ನು ಏನ್ ಮಾಡ್ಬೇಕು? ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಅವುಗಳನ್ನು ಏನ್ ಮಾಡ್ಬೇಕು? ನಾವು ಹೊಂದ್ಕೊಬೇಕು. ಹೊಂದುವವನಿಗೆ ಅದು ಜೀವವು, ದೇಹಕ್ಕೆಲ್ಲ ಆರೋಗ್ಯವನ್ನು ಉಂಟು ಮಾಡತಕ್ಕದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರೈಟ್. ಮತ್ತು ಏನು ಓದ್ಕೊಳ್ಳೋಣ ಪ್ರಿಯರೇ, ಯೆಹೋಶುವ 1:8 ಓದ್ಕೊಳ್ಳೋಣ. ಯೆಹೋಶುವ 1:8. ಈ ಧರ್ಮಶಾಸ್ತ್ರವು, ಈ ವಾಕ್ಯಗಳು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ನಿನ್ನ ಬಾಯಲ್ಲಿ ಇರಲಿ. ಎಲ್ಲಿರ್ಬೇಕು ವಾಕ್ಯ? ಎಷ್ಟು ಜನ ಬಬಲ್ ಗಮ್ ತಿಂತಾರೆ, ಕೆಲವರು ಅನ್ಸಾಕ್ತಾರೆ, ಕೆಲವರು ಎಳೆ ಅಡಿಕೆ ಹಾಕ್ತಾರೆ, ಕೆಲವರು ಬೀಡಿ ಹೊಡಿತಿರ್ತಾರೆ. ಈಗೆಲ್ಲ ಅಭ್ಯಾಸಗಳಿದೆ ಅಲ್ವಾ? ಇದೆಲ್ಲ ಹುಟ್ಟಿದಾಗೆ ಬಂದ್ಬಿಡ್ತಾ, ಆಮೇಲೆ ಕಲ್ತ್ಕೊಂಡ್ವಿ. ಅದೇ ಪ್ರಕಾರ ವಾಕ್ಯವನ್ನು ಎಲ್ಲಿಟ್ಕೋಬೇಕು? ಬಾಯಲ್ಲಿ. ಎಲ್ಲಿಟ್ಕೋಬೇಕು ವಾಕ್ಯನ? ಪ್ರೈಸ್ ದಿ ಲಾರ್ಡ್. ಎಲ್ಲಿಟ್ಕೋಬೇಕು? ಬಾಯಲ್ಲಿ. ಏನಿಟ್ಕೋಬೇಕು? ಕೆಟ್ಟ ಮಾತು, ಜಗಳ, ಬೀಡಿ, ಸಿಗರೇಟ್ ಅದಲ್ಲ. ಯಾವ್ದು ಇಟ್ಕೋಬೇಕು? ಆಗತ್ತಾ ಆಗಲ್ವಾ ವಾಕ್ಯ ಇಟ್ಕೊಳಕ್ಕೆ? ಸ್ತೋತ್ರ.
ಬೆಂಕಿ ಕತ್ಸಿ ಬಾಯಲ್ಲಿ ಇಟ್ಕೊಳಕ್ ಗೊತ್ತು, ಇದು ಕೂಲ್ ಆಗಿರೋ ವಾಕ್ಯ ಇಟ್ಕೊಳಕ್ ನಮ್ಗೇನು ಕಷ್ಟ. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಹಾಗಾಗಿ ಯಾವ್ದನ್ನ ಇಟ್ಕೋಬೇಕು? ಈ ಧರ್ಮಶಾಸ್ತ್ರ ಈ ವಾಕ್ಯಗಳು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಎಲ್ಲಿರಲಿ? ಬಾಯಲ್ಲಿ ಇರ್ಬೇಕಾದ್ರೆ ಅದೆಲ್ಲಿ ಇರ್ಬೇಕು? ಮೊದಲು ಹೃದಯದಲ್ಲಿ ಇರಬೇಕು. ರೈಟ್. ಆಮೇಲೆ ಹಗಲು ಇರಲು ಅದನ್ನು ಧ್ಯಾನಿಸುತ್ತಾ, ಅದನ್ನೇನ್ ಮಾಡ್ಬೇಕು? ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದೆಲ್ಲವನ್ನು ಕೈಕೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ, ಯಾವ ಮಾರ್ಗದಲ್ಲ? ನೀನ್ ದುಬೈಗೆ ಹೋಗ್ತೀಯಾ, ಶಾರ್ಜಾಗ್ ಹೋಗ್ತೀಯಾ, ಎಲ್ಲ ಹಳ್ಳಿಗೆ ಹೋಗ್ತೀಯಾ, ಡೆಲ್ಲಿಗೆ ಹೋಗ್ತೀಯಾ, ನೀನ್ ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲೆಲ್ಲ ಸಫಲನಾಗುವಿ. ಏನಾಗ್ವಿ? ಎಲ್ಲ ಹೇಳ್ರಿ, ಏನಾಗ್ವಿ? ಸಕ್ಸಸ್ ಆಗ್ವಿ. ಏನಾಗ್ವಿ ನೀನು? ಸಕ್ಸಸ್ ಆಗ್ವಿ. ಆಮೇಲೆ ಏನಾಗ್ವಿ? ನೀನು ಕೃತಾರ್ಥನಾಗುವಿ. ನೀನು ಎಲ್ಲದಲ್ಲಿ ಆಶೀರ್ವಾದವಾಗಿರತಕ್ಕಂಥವನಾಗಿರ್ತೀನಿ. ಜನಕ್ಕೆ ಆಶೀರ್ವಾದವಾಗಿರ್ಬೇಕು ಅಂತ ಆಸೆ. ವೆರಿ ಸಿಂಪಲ್, ತುಂಬಾ ಸಿಂಪಲ್. ವಾಕ್ಯ ಎಲ್ಲಿರ್ಬೇಕು? ಬೈಬಲ್ ಎಲ್ಲಿರ್ಬೇಕು? ಎಲ್ಲಿರ್ಬೇಕು? ಬೈಬಲ್ ಇರೋ ವಾಕ್ಯ ಎಲ್ಲಿರ್ಬೇಕು ಗೊತ್ತಾ? ಬಾಯಲ್ಲಿರ್ಬೇಕು. ಬಾಯಲ್ಲಿರ್ಬೇಕಾದ್ರೆ ಎಲ್ಲಿರ್ಬೇಕದು? ಎಲ್ಲಿಂದ ಬರಬೇಕು? ಒಳಗಿಂದ ಬರಬೇಕಾ, ಹೊರಗಿಂದ ಬರಬೇಕಾ? ಈಗ ಹೊರಗಿಂದ ಬರ್ತೈತೆ, ಒಳಗೆ ಸ್ವೀಕರಿಸ್ಕೊಂಡ್ಮೇಲೆ ಅದು ಎಲ್ಲಿ ಬರ್ತದೆ? ಬಾಯಲ್ಲಿ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಮನುಷ್ಯನ ಹೃದಯದಲ್ಲಿ ಏನಿದೆಯೋ ಅದೇ ಏನಾಗ್ತದೆ? ಬಾಯಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಕೇಳಿ, ಎಲ್ಲ ಗಮನ ಕೇಳಿ. ಈಗ ನಮಗೆ ಬಹಳ ಕಷ್ಟ ಆಗ್ಬಿಡ್ತದೆ, ಇಟ್ಕೊಳ್ಳೋಣ. ಹೊರಗಿಂದ ಕಷ್ಟ ಬಂದ್ಬಿಡ್ತದೆ ನಮಗೆ. ಹೊರಗಿಂದ ಕಷ್ಟ ಬರುವಾಗ ಹೃದಯದಲ್ಲಿ ವಾಕ್ಯ ಇದ್ರೆ ಆ ಕಷ್ಟವನ್ನು ನೋಡಿ ಏನು ಹೇಳ್ತೀವಿ? ಯಾವನಾದರೂ ಈ ಬೆಟ್ಟವನ್ನು ನೋಡಿ ಏನು ಮಾಡಬೇಕು? ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿ ತನ್ನ ಮನಸ್ಸಲ್ಲಿ ಏನು ಮಾಡಬಾರ್ದು? ಸಂಶಯ ಪಡುತ್ತೆ. ತಾನು ಹೇಳಿದಂತೆ ಆಗ್ತದೆ ಎಂಬುದಾಗಿ ನಂಬಿದ್ರೆ ಅವನು ಹೇಳಿದಂತೆ ಸರಿ. ಹಾಗಾಗಿ ಈಗ ಹೊರಗೆ ನಮಗೆ ಸಮಸ್ಯೆಗಳು ಕಾಣ್ತದೆ, ಕೇಳ್ತದೆ, ಆಗ್ತದೆ, ನಮ್ಮ ದೇಹದಲ್ಲಿ ಅನುಭವಿಸ್ತೀವಿ, ಇಟ್ಕೊಳ್ಳೋಣ. ಈಗ ಅದನ್ನು ಹೇಗೆ ಜಯಿಸಕ್ಕೆ ಸಾಧ್ಯತೆ? ಎಲ್ಲಿರುವ ವಾಕ್ಯ? ಹೊರಗಿಂದ ವಾಕ್ಯನ, ಒಳಗಿರುವ ವಾಕ್ಯನ? ಅದಕ್ಕೆ ಎಲ್ಲಿರ್ಬೇಕು ವಾಕ್ಯ? ಒಳಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅನ್ಯರು ಹೊಸದಾಗಿ ರಕ್ಷಣೆ ಹೊಂದಿದವರು ಅವ್ರ ಹತ್ರ ವಾಕ್ಯ ಇಲ್ದವರಿಂದ ಓಡ್ ಬರ್ತಾರೆ. ಯಾರ ಬಳಿಗೆ? ವಾಕ್ಯ ಇರುವ ಪಾಸ್ಟರ್ ಬಳಿಗೋ, ವಾಕ್ಯ ಇರುವ ವಿಶ್ವಾಸಿಗಳ ಬಳಿಗೆ, ಅಕ್ಕ, ಅಣ್ಣ, ಪಾಸ್ಟ್ರೆ ಪ್ರಾರ್ಥನೆ ಮಾಡ್ರಿ ಅಂತಾರೆ. ಆದ್ರೆ ಒಂದು ವಿಶ್ವಾಸಿ ಎಲ್ಲಿ ಹೋಗ್ಬೇಕು? ಎಲ್ಲೂ ಹೋಗ್ಬೇಕಾಗಿಲ್ಲ. ಅವ್ರ ಒಳಗೇನಿದೆ? ಜೀವವುಳ್ಳ ವಾಕ್ಯ ಇದ್ದರೆ. ಪ್ರೈಸ್ ದಿ ಲಾರ್ಡ್. ಅವನ ಬಾಯಲ್ಲಿ ಪ್ರತಿಯೊಂದು ಪ್ರತಿಕ್ರಿಯೆಗೆ ಕ್ರಿಯೆಯಾಗಿ ಅಥವಾ ಪ್ರತಿಯೊಂದು ಕ್ರಿಯೆಗಳಿಗೆ ಪ್ರತಿಕ್ರಿಯೆಯಾಗಿ ವಾಕ್ಯವನ್ನು ಹೇಳೋದ್ರ ಮೂಲಕವಾಗಿ ಅವ್ರು ಏನು ಮಾಡ್ತಾರೆ? ಈ ಭೂಮಿ ಮೇಲೆ ಪ್ರಾಸ್ಪರ್ ಆಗಿ ಇದಾಗ್ತಾರೆ. ಅವರು ಸಫಲವಾಗ್ತಾರೆ. ಎಲ್ಲಾದ್ರಲ್ಲಿ ಏನಾಗ್ತಾರೆ? ಅವರು ಏನ್ ಕೆಲಸ ಮಾಡಿದ್ರೆ ಏನಾಗ್ತದೆ? ಅವರು ಸಫಲ ಮಾಡತಕ್ಕಂಥವ್ರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಎಲ್ಲ ಗಮನವಾಗಿ ಕೇಳಿ ಪ್ರಿಯರೇ. ಇದು ಹಾಗೆ ಸುಮ್ಮನೆ ಸ್ವಾಮಿ ನಂಬಿಟ್ಟೆ ಏರೋಪ್ಲೇನ್ ಹತ್ಕೊಂಡು ಬರುವಂತ ಹೋಗ್ಬಿಡೋದು ಕೆಲಸ ಅಲ್ಲ. ಈ ಪ್ರಪಂಚದಲ್ಲಿ ನೀತಿವಂತರಾಗಿರತಕ್ಕಂಥ ನಾವು ಬದುಕೋದು ಯಾವ್ದ್ರಿಂದ? ಆ ನಂಬಿಕೆ ಯಾವ್ದ್ರಿಂದ ಬರ್ತದೆ? ಅದು ಎಲ್ಲಿ ಇರಬೇಕು? ಹೃದಯದಲ್ಲಿ. ನಮ್ಮ ಬಾಯಲ್ಲಿ ಇದ್ರೆ ನೀನು ಮಾಡೋದೆಲ್ಲವೂ ಸಫಲ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ವಾಕ್ಯ ಎಲ್ಲಿರಬೇಕು? ಏನಕ್ಕೆ ಚರ್ಚೆಗೆ ಬರ್ತೇವೆ? ಬೈಬಲ್ ಕೈಯಲ್ಲಿ ಯಾಕೆ ಇಟ್ಕೊಂಡಿದ್ದೇವೆ? ಭಯ ಬಂದಾಗ ದಿಂಬಲ್ ಇಟ್ಕೊಂಡು ಮಲಗಕ್ಕ ಎಲ್ಲ. ಆ ವಾಕ್ಯ ಎಲ್ಲಿರ್ಬೇಕು? ದಿಂಬಲ್ ಅಲ್ಲ, ಹೃದಯದಲ್ಲಿ ಇರಬೇಕು. ಪ್ರೈಸ್ ದಿ ಲಾರ್ಡ್. ಎಲ್ಲಿರ್ಬೇಕು? ಹೃದಯದಲ್ಲಿ ಇರಬೇಕು. ಹೃದಯದಲ್ಲಿ ಇದ್ರೆ ಎಲ್ಲಿ ಬರ್ತದೆ? ಎಷ್ಟು ಜನ ಹಸ, ಕುರಿ ಇವೆಲ್ಲ ಮೆಲ್ಕ್ ಹಾಕಿದ್ ನೋಡಿದ್ದೀರಾ? ನಾನು ಚಿಕ್ಕ ವಯಸ್ಸಿದ್ದಾಗ ನಮ್ಮ ತಾತ ಒಬ್ರು ಇದ್ರು. ಅವ್ರು ಹೇಳಿದ್ರು, ನಾನು ಹೇಳಿದೆ, ಈ ಹಸ ಯಾವಾಗ ಅಂತ ಮಾಡ್ತದಲ್ಲ ಯಾಕೆ ಅಂತಂದೆ. ಅದು ಮೆಲ್ಕ್ ಆಗ್ತದೆ ಅಂತ ತಮಿಳ್ನಲ್ಲಿ ಹೇಳಿದ್ರು. ಹಸ ಪೋಡೋದು ಅಂತಂದ್ರು. ಹಸ ಪೋಡೋದ್ರಿಂದ ಅಂತ ಕೇಳಿದೆ. ಅಯ್ಯೋ ಕರ್ಕೊಂಡು ಹೋಗಿ ನಾನು ತೋರಿಸೋದು. ಅವ್ರು ಹೇಳಿದ್ರು, ಅದು ಮೊದಲು ಚೆನ್ನಾಗಿ ಮೇಯ್ದು ಬಿಡ್ತದೆ, ಕೊಟ್ಟಿದ್ದೆಲ್ಲ ಏನು ಮಾಡ್ತದೆ? ಬರಲ್ಲ ಮೇಯ್ಕೊಂಡು ಎಲ್ಲ ಒಳಗೆ ಇಟ್ಕೊಂತದೆ. ಆಮೇಲೆ ಕಟ್ಟ ಹಾಕಿದಾಗ್ಲೂ ಅದು ನಿಂತ್ಕೊಂಡಾಗ ಅಂತಂತದೆ, ಒಂದು ಉಂಡೆ ಬರ್ತದೆ ಅಂದರೆ ಸುಮ್ಮನೆ ಅರ್ಥದ ಉಂಡೆ ಬರ್ತದೆ. ಎಲ್ಲಿ ಬರ್ತದೆ ಉಂಡೆ ಅಂದರೆ? ಬಾರೋ ಅವ್ನು ಕರ್ಕೊಂಡು ಹೋಗಿ ತೋರಿಸಿದ್ರು. ಹಂಗೆ ಒಂದು ಹಸ ನಿಂತ್ಕೊಂಡು
ನಿಂತ್ಕೊಂಡಿತ್ತು. ಮೆಲ್ಕ್ ಹಾಕ್ತಾನೆ ಇತ್ತು. ಅದು ಪಾತನೇರ್ ಅಂದರು. ನೋಡ್ತಾನೇ ಇದ್ದೆ ಎಲ್ಲಿ ಬರ್ತದೆ ಉಂಡೆ ಅಂತ ಅಂತು ಹೊಡಕ್ಕಂತ ಒಂದು ಏನೋ ಹಿಂಗೆ ಹೊಡೆದಂಗೆ ಆಯಿತು. ಒಂದು ಸೆಕೆಂಡಲ್ಲಿ ಪಚಕ್ಕಂತ ಬಂದ್ಬಿಡ್ತು. ಹಂಗೆ ತಿರ್ಗಾ ಅದನ್ನು ನುಂಗ್ತು, ತಿರ್ಗಾ ಅಂತು ಒಂದು ಮೈ ಆಡ್ತದೆ ಫ್ಲೈಟಾಗಿ. ನೋಡಿದ್ದೀರಾ? ಇವತ್ತು ಹೋಗಿ ನೋಡಬೇಕು ನೀವು, ಯೇಸು ನಾಮದಲ್ಲಿ ನೋಡು. ನಾ ರಕ್ಷಣೆ ಹೊಂದೋದಕ್ಕೆ ಮುಂಚೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಇವತ್ತುವರೆಗೂ ಮರೆಯೋಕ್ಕೆ ಆಗೋದಲ್ಲ ನನಗೆ. ಇವತ್ತೆಲ್ಲ ಹೋಗಿ ನೋಡಬೇಕು. ನಿಮ್ಮ ಮನೇಲಿ ಕುರಿ ಇದ್ದರೆ, ದನ ಇದ್ದರೆ, ಹಸ ಇದ್ದರೆ ರೋಡಲ್ಲಾದರೂ ಹೋಗಿ ನಿಂತ್ಕೊಂಡು ನೋಡ್ತಾ ಇರಿ. ಮೇಯ್ವಾಗ ನೋಡ್ಬೇಡ್ರಿ, ನಿಂತ್ಕೊಂಡಿರ್ತದೆ ನೋಡ್ರಿ, ಆವಾಗ ನೋಡ್ಬೇಕು. ನಾ ತಮಾಷೆಲ್ಲ ಹೇಳ್ತಿರೋದು, ಆ ಹಸ ಮೆಲುಕು ಹಾಕಿಲ್ಲ ಆದರೆ ಜೀರ್ಣ ಆಗಿಲ್ಲ ಆದರೆ ಕೊಯ್ಯೋವನಿಗೆ ಕೊಟ್ಬಿಡ್ತಾರೆ. ಹೌದಲ್ವಾ? ನಿನ್ನನ್ನು ಕುಯ್ಯೋವನು ಕೊಡ್ಬೇಕಾ ನೀನನ್ನು ಕುಯ್ಯೋವನಿಗೆ? ಆಗ ಮೆಲುಕು ಹಾಕ್ಲೇಬೇಕು. ನೀವು ಮೆಲುಕು ಹಾಕ್ಬೇಕಾದ್ರೆ ಹಸ ಏನು ಮಾಡ್ಬೇಕು? ಫಸ್ಟು ಮೇಯ್ದಿರ್ಬೇಕು. ಮೇಯೋದಕ್ಕಾಗಿ ಇಲ್ಲಿ ಮೇವಿದೆ, ಮೇಯ್ಕಳ್ರಿ, ಮನೇಲಿ ಹೋಗಿ ಮೆಲುಕು ಹಾಕ್ರಿ. ಇಲ್ಲಿ ಮೇಯ್ಕಳಿ, ಮನೇಲಿ ಹೋಗಿ ಮೆಲುಕು ಹಾಕಿ. ಹಲ್ಲೆಲೂಯ. ಅರ್ಥ ಆಯ್ತಾ? ಆಗ ಮೆಲುಕು ಹಾಕುವಾಗ ಏನಾಗ್ತದೆ? ಜೀರ್ಣ ಆಗ್ತದೆ. ಜೀರ್ಣ ಆಗುವಾಗ ದೇಹಕ್ಕೆಲ್ಲ ರಕ್ತವು, ಕೊಬ್ಬು, ಹಾಲು ಎಲ್ಲವಾಗಿ ಪರಿವರ್ತಿಸ್ತದೆ. ಈ ಹುಲ್ಲಿಗಷ್ಟು ಶಕ್ತಿ ಇರಬೇಕಾದ್ರೆ ಈ ವಾಕ್ಯಕ್ಕೆ ಎಷ್ಟು ಶಕ್ತಿ ಇರಬೇಕು? ಪ್ರೈಸ್ ದಿ ಲಾರ್ಡ್. ಹಗಲು ರಾತ್ರಿ ಈ ದೇವರ ವಾಕ್ಯವನ್ನ ಎಲ್ಲಿಟ್ಕೋಬೇಕು? ಬಾಯಲ್ಲಿ ಇರ್ಬೇಕಾದ್ರೆ ಎಲ್ಲಿರ್ಬೇಕದು? ಫಸ್ಟ್ ಮೇಯ್ದು ಒಳಗಿಟ್ಕೋಬೇಕು. ಒಳಗಿದ್ರೇನೆ ಬಾಯಿ ಅಂತ ಸಾಕಕ್ಕೆ. ಹಾಗಾಗಿ ಒಳಗಿದ್ರೇನೆ ಹೊರಗೆ ಬರುವಂಥದ್ದು. ನಾನು ಒಂದು ದಿವಸ ಸೇವೆಗೆ ಹೋಗಿದ್ವಿ, ನಾಯಕನಟ್ಟಿ ಅಂತ ಒಂದು ಊರಲ್ಲಿ ಸೇವೆಗೆ ಹೋಗಿದ್ವಿ. ಸೇವೆಗೆ ಹೋದಾಗ ಅಲ್ಲಿ ಪ್ರಸಂಗ ಮಾಡೋದೆಲ್ಲ ಕೇಳಿ ಅಲ್ಲಿ ಒಬ್ಬರು ಪೋಸ್ಟ್ ಮ್ಯಾನ್ ಇದ್ರು. ಅವ್ರು ಹೇಳಿದ್ರು, ನಮ್ಮ ಮನೆಗೆ ಖಂಡಿತ ಬರಲೇಬೇಕಾಯ್ಯವರೇ, ನಮ್ಮ ಮನೇಲಿ ಇವತ್ತು ಊಟ ಅಂದರು. ಬೇಡಿ ಬ್ರದರ್, ಇಲ್ಲ ನೀವು ಬರಲೇಬೇಕಾಯ್ಯವರೇ ಅಂತ ಹೇಳಿ ಅವ್ರು ತುಂಬ ಕೇಳ್ಕೊಂಡ್ರು. ಆಯಿತು ಬರ್ತೀವಿ ಬ್ರ, ಸ್ವಲ್ಪ ನಾ ಹೋಗಿ ರೆಡಿ ಮಾಡ್ತೀನಿ ಅಯ್ಯವರೇ ಅಂತ. ಆಯಿತು ಅಂತೇಳಿ ಊಟ ಎಲ್ಲ ಮುಗೀತು. ನಾವೆಲ್ಲ ಬಂದಮೇಲೆ ಗಾಡಿ, ಆಗ ದೊಡ್ಡ ಗಾಡಿ ಯಾವುದು ಮಹೇಂದ್ರನ ಯಾವುದು ಇಟ್ಕೊಂಡಿದ್ದೋ ಎಲ್ಲ ತುಂಬ್ಕೊಂಡ್ಬಿಟ್ರು ಹುಡುಗರು. ಒಂದು 10-11 ಜನ ತುಂಬ್ಕೊಂಡ್ಬಿಟ್ರು. ಅವರು ನಮ್ಮನ್ನು ನೋಡುವಾಗ 4-5 ಜನ ಇದ್ವಿ. ಅವರು ಒಂದು 5-6 ಜನಕ್ಕೆ ಅಡುಗೆ ಮಾಡಿದ್ದಾರೆ. ಎಷ್ಟು ಜನ ತುಂಬ್ಕೊಂಡ್ಬಿಟ್ರು? 10-11 ಜನ ಒಳಗೆ ತುಂಬ್ಕೊಂಡ್ಬಿಟ್ರು. ಎಲ್ಲ ಗಾಡಿ ಎಲ್ಲ ಹೋಗಿ 10:30 ಅವ್ರ ಮನೆ ಬಾಗಿಲಲ್ಲಿ ಇಳಿದ್ವಿ. 10:30 ಇಳಿದ ತಕ್ಷಣ ಅವ್ರ ಹೆಂಡತಿಗೆ ಡುಪ್ ಅಂತ ಆಗ್ಬಿಡ್ತು. ಯಾಕೆ? ಅಯ್ಯೋ ಎಲ್ಲ ಬಂದ್ಬಿಟ್ಟಾರಲ್ಲಪ್ಪ ಅಂತ. ಎಲ್ಲ ಯೌವನಸ್ಥರು ಹುಡುಗರೆಲ್ಲ ಇದ್ದಾರೆ. ಸೋತ್ರ ಆ ಅಮ್ಮ ಏನು ಮಾಡ್ತು, ತಿರ್ಗಾ ಒಳಗೆ ಹೋಯ್ತು. ಮಾತಾಡ್ತಾನೆ ಇದು 10:30 ಆಯ್ತು. 10:30ಯಿಂದ 11 ಗಂಟೆ ಆಯಿತು. ಮಾತಾಡ್ತಾ ಅಮ್ಮ ಅಲ್ಲಿಂದ ಬಂದು ಸಿಗ್ನಲ್ ಕೊಡ್ತು ಅಂತು ಗಂಡನಿಗೆ. ಅವರು ಅಂಥೇಳಿ ಅಂದರು, ಏನು ಸಿಗ್ನಲ್ ಕೊಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಈ ಇನ್ನೂ ಎಕ್ಸ್ಟ್ರಾ ಬಂದವರಿಗೆ ಹಿಟ್ಟು ಹಾಕಿ ಸ್ವಲ್ಪ ಏನು ಮಾಡಿಬಿಟ್ರು, ರಾಗಿ ಮುದ್ದೆ ಮಾಡಿ ದಪ್ಪ ಮಾಡಿ ಇಟ್ಬಿಟ್ರು. ಇಟ್ಬಿಟ್ಟು ಗಮಕಂತ ಅಮ್ಮ ಸಿಗ್ನಲ್ ಕೊಟ್ಬಿಟ್ರು. ಇವರು ಸಿಗ್ನಲ್ ಕೊಟ್ಟ ತಕ್ಷಣ ಒಳಗೆ ಹೋದ್ರು. ನೋಡಿ ಎಕ್ಸ್ಟ್ರಾ ಜನ ಬಂದಿದ್ದಾರೆ, ನಾವು ಇಷ್ಟೇ ಮಾಡಿರೋದು, ಈಗ ಮುದ್ದೆನೂ ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಲಿ, ನೀವು ಹೇಳ್ಬಿಟ್ಟು ಬಂದ್ಬಿಡಿ ಅಂತ ಹೇಳ್ಬಿಟ್ರೇನೋ. ಅವ್ರು ಬಂದ್ಬಿಟ್ಟು, ಅಯ್ಯವರೇ ಊಟ ಮಾಡಿರಿ ಅಲ್ಲ ಬಾ ಇವರೆಲ್ಲ ಅಯ್ಯವ್ರಿಗೆ ಊಟ ಹಾಕ್ಕೊಡಿ, ಫಸ್ಟ್ ಅಯ್ಯವ್ರಿಗೆ ಊಟ ಕೊಡಿ, ಅವ್ರ ಜೊತೆಲಿ ಬಂದ್ರಿಗೆ ಊಟ ಕೊಡಿ, ಆಮೇಲೆ ನೀವು ಊಟ ಮಾಡ್ರ ಅಂತೇಳಿ ಎಲ್ಲ ಊಟ ಮಾಡ್ಕೊಂಡು ಮಲ್ಕೊಂಡ್ರಿ ಅಯ್ಯವರೇ ಅಂತ ನೆಟ್ಟಿಗೆ ಆ ಮನುಷ್ಯನ ಹೋಗ್ಬಿಟ್ರು. ಸರಿ, ನಮಗೆ ವಿಷಯ ಗೊತ್ತಿಲ್ಲ. ಎಲ್ಲ ಒಳಗೆ ಹೋದ್ಮೇಲೆ ಆ ಪಕ್ಕದಲ್ಲಿರೋ ಬ್ರದರ್ಗೆ ಹೇಳಿದ್ರು, ಫಸ್ಟು ಅಯ್ಯವ್ರಿಗೆ ಹಾಕ್ಕೋಬೇಕು, ಅಯ್ಯ ಆದಮೇಲೆ ಪಕ್ಕದಲ್ಲಿರೋರ್ಗೆ ಹಾಕಬೇಕು, ಆಮೇಲೆ ಅವ್ರ ಜೊತೆಲಿ ಬಂದವ್ರಿಗೆ ಹಾಕ್ಬಿಟ್ಟು ಆಮೇಲೆ ಮಿಕ್ಕದೆಲ್ಲ ನೀವು ತಿನ್ನಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ರೆ. ಮುದ್ದೆ ಇಟ್ಟರು, ಹಾಕಿದ್ರು, ಮಾಂಸ ತೆಗೆದು ಹಾಕ್ಬಿಟ್ಟ. ಬೇಡ ಇಲ್ಲಣ್ಣ ಬಂದಿದ್ದೀರಾ ಅಂತ ಹಾಕ್ಬಿಟ್ರು. ನನ್ನ ಪಕ್ಕದಲ್ಲಿರೋರ್ಗೆ ಹಾಕಿದ್ರು, 3ನೇವ್ರಿಗೆ ಹಾಕಿದ್ರು, 4ನೇವ್ರಿಗೆ ಹಾಕಿದ್ರು, 5ನೇವ್ರಿಗೆ ಹಾಕಿದ್ರು, 6ನೇವ್ರಿಗೆ ಹುಡುಕ್ತಾ ಇದ್ರೆ ಸಿಗ್ತಾ ಇಲ್ಲ. ಹಿಂಗೆ ನಾನು ಹೇಳಿ, ಏನು ಹುಡುಕ್ತಿದ್ಯೋ ಅಂದ. ಮಾಂಸಣ ಇದ್ರೆ ತಾನೇ ಬರೋದಕ್ಕೆ ನೀನು ಬೆಳಗಾನ ಕರಡಿ ಹಾಕಿದ್ರೆ ಬರ್ತದ? ಒಳಗೆ ಎಷ್ಟಿದೆಯೋ ಅಷ್ಟೇ ಹೊರಗೆ ಬರುವಂಥದ್ದು. ಹೌದಾ ಇಲ್ಲ? ನಿನ್ನ ಒಳಗೆ ಎಷ್ಟಿದೆಯೋ ಅಷ್ಟೇ ಬಾಯಲ್ಲಿ ಬರ್ತದೆ. ನಿನ್ಗೆ ಎಷ್ಟೇ ಕಷ್ಟ ಬರಲಿ, ಒಳಗಿದ್ರೆ ಅದನ್ನ
ಹೊರಗೆ ತೆಗಿಬೋದು, ಹೃದಯ ಇಲ್ಲದಿದ್ರೆ ಬಾಯಲ್ಲಿ ಬರಕ್ಕೆ ಸಾಧತಲ್ಲ. ದಯಮಾಡಿ ಹೇಳ್ತೇನೆ, ಈ ಕೊನೆ ಕಾಲದಲ್ಲಿ ಜೀವಿಸುವ ನಿಮ್ಮನ್ನು ಕೈ ಜೋಡಿಸಿ ಕೇಳ್ಕೊತೇನೆ, ವಾಕ್ಯ ಇಲ್ಲದಿದ್ದರೆ ನೀವು ಎಲ್ಲರೂ ಖಂಡಿತವಾಗಿ ಬಹಳ ಕಷ್ಟ ಅನುಭವಿಸ್ತೀರ. ಕಾಯಿಲೆಗಳು, ಕೇಡುಗಳು, ಉಪದ್ರಗಳು, ಸಮಸ್ಯೆಗಳು ಈ ಲೋಕವನ್ನು ಆವರಿಸಿಕೊಂಡಿದೆ. ಯಾವ ಒಬ್ಬ ವ್ಯಕ್ತಿ ಹೃದಯದಲ್ಲಿ ವಾಕ್ಯ ಇದೆಯೋ ಅವನು ಬದುಕಿ ಬಾಳುವಾತನಾಗಿದ್ದಾನೆ. ವಾಕ್ಯ ಇಲ್ಲದಿದ್ದವರು ಕ್ಯೂಲ್ ಬಂದು ನಿಂತ್ಕೋಬೇಕು, ಭಿಕ್ಷೆ ಬೇಡೋ ಥರ ತಗೊಂಡು ಈಗ ಬಿಡ್ತಾಯ ಹೋಗ್ರಯ್ಯ, ನಾನು ಏನು ಮಾಡೋದು, ಮಾಡ್ತೀನಿ ಅಂತ ನಾನು ಮಾಡ್ಕೊಂಡು ಕಳಿಸ್ತಾ ಇರ್ತೇನೆ. ನಿನ್ನ ಒಳಗೆ ವಾಕ್ಯ ಇದ್ದರೆ ಅದು ನಿನಗೆ ದೇಹಕ್ಕೆಲ್ಲ ಆರೋಗ್ಯವನ್ನು, ಜೀವನ ಉಂಟು ಮಾಡ್ತದೆ. ಎಂಥ ದರಿದ್ರವಿರಲಿ, ಎಂಥ ಕಷ್ಟ ಇರಲಿ, ಎಂಥ ಸಮಸ್ಯೆ ಇರಲಿ, ವಾಕ್ಯ ನಿನ್ನಲ್ಲಿದ್ದರೆ ನೀನು ಹೋಗುವಲ್ಲೆಲ್ಲ ಸಕ್ಸಸ್ ಆಗಿರ್ತಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀನು ಹೋಗುವಗಳಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಆಶೀರ್ವಾದವಾಗಿರ್ತಿ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಇಲ್ಲದಿದ್ರೆ ಸೈತಾನ್ ಏನ್ ಹೇಳ್ತಾನೋ ಅದನ್ನೇ ನಂಬಬೇಕು ನೀನು. ವಾಕ್ಯ ಇದ್ರೆ ಸೈತಾನಿಗೆ ಸವಾಲ್ ಬಿಡ್ತೀಯಾ, ನನ್ನ ದೇವರು ಏನು ಇಲ್ಲದೆ ಇರೋದನ್ನ ಇರುವ ಹಾಗೆ ಮಾಡಿದಾತನು. ಪ್ರೈಸ್ ದಿ ಲಾರ್ಡ್. ನನ್ನನ್ನು ಸೈತಾನ್ ಬಂದು ಹೇಳ್ತಿದ್ದ ಆರಂಭ ದಿನಗಳಲ್ಲಿ ನನಗೆ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ಓಡ್ತಾ ಇತ್ತು, ಸರಿಯಪ್ಪ ನಿನ್ನ ದೇವರು ಆಶೀರ್ವದಿಸ್ತಾರೆ, ಸರಿ ಎಲ್ಲಿ ಆಶೀರ್ವದಿಸೋದು? ನಿಮ್ಮ ಅಪ್ಪ ಜಮೀನಿಟ್ಟವನ? ನಿಮ್ಮಪ್ಪ ಏನು ಏನಾದ್ರು ಕೆಲ್ಸಕ್ಕೆ ಸೇರಿಸಿದಾನ ನಿನಗೇನು ದೊಡ್ಡ ಕೆಲಸ ಆಯ್ತಾ? ನೀನು ಮಾಡೋದೇ ಕೂಲಿ ಕೆಲಸ, ಪೇಂಟ್ ಕೆಲಸ. ಇದರಲ್ಲಿ ನೀನು ಉದ್ಧಾರ ಆಗೋದು, ನಿನ್ನ ಆಶೀರ್ವಾದ ಹೆಂಗದು ಎಲ್ಲಿ ಎಂಬುದಾಗಿ ಸೈತಾನ್ ನನ್ನ ಕಿವಿಯೊಳಗೆ ಹಾಕ್ಬಿಟ್ಟು ಅವನ ಪಾಡ್ಗೆ ಹೋಗ್ಬಿಟ್ಟ. ನಾ ರಾತ್ರಿ ಆಗಲೂ ಅದೇ ಯೋಚನೆ ಮಾಡಿ, ಹೌದಲ್ಲ, ಆಶೀರ್ವದಿಸ್ಬೇಕು ಅಂತಂದ್ರೆ ಏನಾದ್ರು ಒಂದು ಸೋರ್ಸ್ ಇರಬೇಕು, ಇಲ್ಲದಿದ್ದರೆ ಹೆಂಗೆ ಆಶೀರ್ವಾದ ಬರೋಕ್ಕೆ ಎಂಬುದಾಗಿ ಯೋಚನೆ ಮಾಡ್ತಿದ್ದಾಗ ನಮ್ಮ ದೇವರು ಹೇಳಿದ್ರು, ಇಲ್ಲದೆ ಇರುವುದನ್ನು ಇರುವಾಗೆ ಕರೆಯುವಾತನು. ಈ ಭೂಮಿ ಇತ್ತ ಇಲ್ಲ, ಯಾರು ಉಂಟು ಮಾಡಿದ್ದು? ಅದರಲ್ಲಿರೋ ಬೆಳ್ಳಿ ಬಂಗಾರ ಉಂಟು ಮಾಡಿದವರು ಯಾರು? ನಿನ್ನ ಹತ್ರ ಇಲ್ಲದೆ ಇರೋದನ್ನು ಇರುವಾಗೆ ಮಾಡುವವರು ನನ್ನ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಶೂನ್ಯದಿಂದ ಆತನು ಏನು ಇಲ್ಲದೆ ಇರುವವರನ್ನ ಇರುವ ಹಾಗೆ ಮಾಡತಕ್ಕ ದೇವರೇ ನಮ್ಮ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಲೋಕದಲ್ಲಿ ಹೌ ಟು ಸಕ್ಸಸ್ ಇನ್ ದ ಬಿಸ್ನೆಸ್ ಅಂತ ಹೇಳಿ ಕೆಲವು ಸೂತ್ರಗಳು ಕೊಡ್ತಾರೆ. ಕಷ್ಟಪಟ್ಟು ಪ್ರಯಾಸ ಪಟ್ಟರೆ ಬಿಸ್ನೆಸ್ಸಲ್ಲಿ ಹಂಗಾಗ್ತಾರೆ. ಆದರೆ ಇದು ಹಂಗಲ್ಲ. ನನ್ನ ದೇವರು ಏನು ಇಲ್ಲದೆ ಇದ್ರು ಇರುವ ಹಾಗೆ ಮಾಡತಕ್ಕಂಥ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಚೆನ್ನಾಗಿ ಯೋಚನೆ ಮಾಡಿ, ಯೇಸು ಸ್ವಾಮಿ ಒಂದು ಸತಿ ಸುಂಕ ಕಟ್ಟೋದಕ್ಕಾಗಿ ಆತನ ಬಳಿಗೆ ಪಾಸ್ ಇಲ್ಲ, ಆತನು ಸುಂಕ ಕಟ್ಟಕ್ಕೆ ಹೋಗುವ ಕಾಸಿಲ್ಲ ಅಂತೇಳಿ ನಿಲ್ಲಿಸ್ಬಿಟ್ರು. ಆಗ ಪೇತ್ರವನ್ನು ನೋಡಿ ಯೇಸು ಸ್ವಾಮಿ ಹೇಳಿದ್ರು, ಹೋಗಿ ನಾನು ಒಂದು ಮೀನನ್ನು ಏನಾಕು ಗಾಣ ಹಾಕು, ಒಂದು ಮೀನು ಸಿಗ್ತದೆ, ಅದರ ಬಾಯನ್ನು ತೆಗಿ, ಅದರ ಏನಿರ್ತದೆ ನಾಣ್ಯ, ಎಲ್ಲ ನಾಣ್ಯ ಬರ್ತದೆ, ಅದು ತಗೊಂಬಂದು ನಿನಗೂ ನನಗೂ ಕಟ್ಟು ಅಂತಂದ್ರು. ಹೋಗಿ ಮೀನು ಹಿಡಿಯಕ್ಕೆ ಹೋದ, ಆ ನಾಣ್ಯವು ಸಿಕ್ತು, ತಗೊಂಬಂದು ಕಟ್ಟಿದ. ಯಾರಾದ್ರೂ ಯೋಚನೆ ಮಾಡಿದಾರಾ? ನಾಣ್ಯವು ಒಳಗೆ ಹೋಗಿರ್ತದ, ಹೊರಗಿರ್ತದ? ಈಗ ಒಂದು ನಾಣ್ಯವನ್ನು ನುಂಗಿದಂಥ ಮೀನಿಗೆ ಸಮಾಧಾನ ಇರ್ತದ? ಯಾಕಂದ್ರೆ ಜೀರ್ಣ ಆಗೋದಲ್ಲ, ಹೌದಲ್ಲ? ಕಷ್ಟಪಡ್ತಾ ಇರ್ತದಲ್ವಾ? ಅದು ಜೀರ್ಣ ಆಗದೆ ಸಿಕ್ಕಾಕೊಂಡಿರ್ತದೋ, ಒಳಗೆ ಹೋಗ್ಬಿಡ್ತೋ ಏನೋ. ಮೀನು ಏನು ದೊಡ್ಡ ಮೊಸಳೆನ ಹಿಡಿಯಕ್ಕೆ ಹೇಳಿದ್ರು, ಮೀನು ತಾನೇ ಹಿಡಿಯಕ್ಕೆ ಹೇಳಿದ್ರು. ಆಗ ಮೀನು ಅಮ್ಮಮ್ಮ ಅಂತಂದ್ರೆ ಇಷ್ಟು ದೊಡ್ಡದಿದ್ದಿರ್ಬೋದು, ಇಟ್ಕೊಳ್ಳೋಣ. ದೊಡ್ಡ ಮೀನು, ಚಿಕ್ಕ ಮೀನು ಅಂತ ಬರ್ದಿಲ್ಲ, ಒಟ್ಟಲ್ಲಿ ಮೀನು ಅಂತಂದ್ರು. ಗಾಣ ಹಾಕುವಾಗ ಆ ಮೀನು ಸಿಕ್ತು ಅಂತ ಇಟ್ಕೊಳ್ಳೋ. ಒಳಗೆ ಹೋಗಿದ ನಾಣ್ಯವನ್ನು ಜೀರ್ಣ ಮಾಡದೆ ಮೇಲಿಂದ ಹಾಕಿದ ಗಾಣ ತಿನ್ನಕ್ಕೆ ಬರ್ತದ ಮೀನು? ಹೇಳ್ರಿ, ತಿನ್ನಕ್ಕೆ ಬರ್ತದ? ಆತ ನನ್ನ ದೇವರು ಇಲ್ಲದೆ ಇರುವುದನ್ನು ಇರುವಾಗೆ ಮಾಡುವಾಗ. ಎಲ್ಲಿ ಬಿಸ್ನೆಸ್ ಇಲ್ಲ ಅಲ್ಲಿ ಬಿಸ್ನೆಸ್ ಮಾಡುವ ಹಾಗೆ ಮಾಡುವ ಆತನು. ಎಲ್ಲಿ ಮಳೆ ಇಲ್ಲ ಅಲ್ಲಿ ಬೆಳೆ ಬರಮಾಡುವ ಆತನು ನನ್ನ ದೇವರು. ಈಸಾಕನು ಬರಗಾಲದಲ್ಲಿ ಎಷ್ಟು ಸಂಪಾದನೆ ಮಾಡದಂತೆ? 100ಕ್ಕೆ 100 ಸಂಪಾದನೆ ಮಾಡಿದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಸೇವೆ ಇಲ್ಲ ಅಂತ ಹೇಳಿದ ಅಲ್ಲಿ ನನ್ನ ದೇವರ ಆತ್ಮಗಳನ್ನು ಕೊಡುವ ಆತನಾಗಿದ್ದ. ಎಲ್ಲಿ ಉಪದ್ರ ಇದೆಯೋ ಅಲ್ಲಿ ದೊಡ್ಡ ಸಭೆಯನ್ನು ಕಟ್ಟುವ ಹಾಗೆ ಮಾಡಿದವ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಯೇಸುವಿನ ನಾಮದಲ್ಲಿ ಪರಿಸ್ಥಿತಿಗಳನ್ನ ನೋಡ್ಬೇಡ್ರಿ. ವಾಕ್ಯ ಒಳಗಿದೆಯಾ ಅದು ತುಂಬ ಮುಖ್ಯವಾದದ್ದು. ಒಳಗಿದ್ರೆ ಎಲ್ಲಿರ್ತದೆ? ದಯಮಾಡಿ ಹೇಳ್ತೀನಿ, ವಂಚಿಸಲ್ಪಡಬೇಡಿ, ಮೋಸ ಹೋಗಬೇಡ್ರಿ, ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡ್ರಿ. ಇಲ್ಲದಿದ್ರೆ
ನನಗೆ ಬಹಳ ವೇದನೆ. ಎಣ್ಣೆ ಕೂಡ ಒಂದು ಕುಟುಂಬ ಬಂದು ಕಷ್ಟಪಟ್ಕೊಂಡು ಆಗೋದಿಲ್ಲ, ಅಯ್ಯೋ ಡಾಕ್ಟ್ರ್ ಹೇಳ್ಬಿಟ್ರು ಆಗೋದಿಲ್ಲ, ಸತ್ತೋಯ್ತೀನಿ ಅಂತಂದ್ರು. ನಾನು ಹೇಳ್ತೇನೆ, ವಾಕ್ಯ ಇದ್ದರೆ ಡಾಕ್ಟ್ರ್ ಹೇಳಿದ ಮಾತು ಹೇಳ್ತಾರಲ್ಲ, ದೇವ್ರು ಏನು ಹೇಳಿದ್ರು ಅದನ್ನು ಹೇಳ್ತಿದ್ರು. ಈಗ ಟೂ ಲೇಟ್. ನಾನು ಎಷ್ಟು ಪಡ್ಕೊಂಡ್ರೂ ಆಗೋದಿಲ್ಲ. ನಿನ್ನ ಒಳಗೆ ವಾಕ್ಯ ಇಲ್ಲದಿದ್ರೆ, ಅದು ವಾಕ್ಯ ನಿನ್ನ ಒಳಗೆ ಇದ್ದಿದ್ರೆ ಅದು ಜೀವವು ದೇಹಕ್ಕೆಲ್ಲ ಆರೋಗ್ಯ ಕೊಡ್ತಿತ್ತು. ಇವತ್ತು ಎಷ್ಟೋ ಜನ ದರಿದ್ರ, ಕಷ್ಟ, ಸಾಲ, ಸಮಸ್ಯೆ, ಇನ್ನೂ ಪ್ರಾಸ್ಪರಿಟಿ ಇಲ್ಲ, ಆಶೀರ್ವಾದವೇ ಇಲ್ಲ ಅಂತ ಅಳ್ತಾ ಕೂತಿದ್ದ. ನಾನು ಹೇಳ್ತೇನೆ, ನಿನ್ನ ಒಳಗೆ ವಾಕ್ಯ ಇದ್ದರೆ ನೀನೇನು ಹೇಳ್ತೀಯೋ ಅಳೋದಿಲ್ಲ. ನಿನ್ನ ವಾಕ್ಯವನ್ನು ಮಾತಾಡ್ತೀಯ. ವಾಕ್ಯವು ಸೃಷ್ಟಿ ಮಾಡೋ ಶಕ್ತಿ ಹೊಂದಿದ್ದಾಗಿದೆ. ನಿನ್ನ ಬಾಯಲ್ಲಿ ಏನಿರಬೇಕು? ದೇವರು ಈ ಪ್ರಪಂಚನ ಹೇಗೆ ಉಂಟು ಮಾಡಿದ್ರು ಹೇಳಿ? ಹೆಂಗೆ ಉಂಟು ಮಾಡಿದ್ರು? ಆ ವಾಕ್ಯ ಎಲ್ಲಿ ಇತ್ತು? ಆತನ ಬಾಯಲ್ಲಿತ್ತು. ಹೇಳಿದ್ರು, ಇಲ್ಲದೆ ಇರುವ ಹಾಗೆ ಇದೆಲ್ಲ ಉಂಟಾಯಿತು, ಇಲ್ಲದೆ ಇರೋದೆಲ್ಲ ಆಯಿತು. ವಾಕ್ಯ, ಅದೇ ವಾಕ್ಯ ಎಲ್ಲಿದೆ ಈಗ? ನನ್ನ ಬಳಿಗೆ ಉಂಟು. ಯಾರಿಗೆಲ್ಲ ಆಶೀರ್ವಾದವಾಗಿರ್ಬೇಕಾ ಬೇಡ? ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಕೂತ್ಕೊಂಡು, ದೇವರೇ, ಕಣ್ಣೀರ ಪ್ರಾರ್ಥನೆ, ಉಪವಾಸದ ಪ್ರಾರ್ಥನೆ ಅಂತಿದೆ ಬೈಬಲಲ್ಲಿ. ಹೇಳ್ರಿ, ಅದೈತಾ? ನಿನ್ನ ಬಾಯಲ್ಲಿ ಏನಿರಬೇಕು? ವಾಕ್ಯ ಇರಬೇಕು. ವಾಯಲ್ಲಿರ್ಬೇಕು. ಎಲ್ಲಿರ್ಬೇಕು ಅದು? ಆಗ ನೀನು ಮಾಡೋದೆಲ್ಲವನ್ನು ಸಫಲ ಮಾಡ್ತಾನೆ. ಹಗಲು ರಾತ್ರಿ ಈ ವಾಕ್ಯವನ್ನು ಧ್ಯಾನ ಮಾಡುವವನು ಹೆಂಗಿರ್ತಾನಂತೆ? ನೀರ್ಖಾಲಿ ಓರದಲ್ಲಿ ನಡಲ್ಪಟ್ಟಂತ ಆ ಕೀರ್ತನೆ 1ನೇ ಅಧ್ಯಾಯ ಓದ್ಕೊಳ್ಳಿ. ಕೀರ್ತನೆ 1:3 ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ. ಯಾವುದರಲ್ಲಿ ಆನಂದ ಪಡಬೇಕು? ಯೆಹೋವನ ಧರ್ಮ. ಯೂಟ್ಯೂಬ್ ಅಲ್ಲಿ ಆನಂದ ಪಡಬೇಕು, ವಾಟ್ಸಾಪ್ ಅಲ್ಲಿ ಆನಂದ ಪಡಬೇಕು, ಫೇಸ್ಬುಕ್ ಅಲ್ಲಿ ಆನಂದ ಪಡಬೇಕು. ಅದೇ ಹೇಳ್ರಿ, ಸ್ತೋತ್ರಂ. ಯಾವುದ್ರಲ್ಲಿ ಆನಂದ ಪಡಬೇಕು ಹೇಳ್ರಿ? ಈ ದೇವರ ವಾಕ್ಯದಲ್ಲಿ ಆನಂದ ಪಡುವವರು. 1 ಅವರ್ ವಾಕ್ಯ ಕೇಳೋಷ್ಟ್ರಲ್ಲಿ ನಿದ್ದೆ ಬರ್ತದ ಬರಲ್ವಾ? ಹೇಳಿ. ಮನೇಲಿ ಕೂತ್ಕೊಂಡು ಮೊಬೈಲಲ್ಲಾದರೂ ಟಿ ವಿಯಲ್ಲಾದರೂ ವಾಕ್ಯ 1 ಅವರ್ ಕೇಳ್ತೀನಿ ಅಂತ ಹೇಳತಕ್ಕಂಥ ಮೀಸೆಟ್ಟ ಗಂಡಸರು, ಸ್ತೋತ್ರಂ, ಮೀಸ ಇಲ್ದಿರೋ ಹೆಂಗಸರು ಹೇಳ್ಬಿಟ್ರಿ, ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಹೌದಾ ಇಲ್ಲ? ಅದೇ 3 ಅವರ್ ಸಿನಿಮಾ ಕಣ್ಣಲ್ಲಿ ಕಣ್ಣು ಬಿಟ್ಟು ನೋಡ್ತಾನೆ ಇರ್ತೀಯ. ವಾಕ್ಯ ಕೇಳಕ್ ನಿನ್ಗಾಗತ್ತಾ? ಆಗ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೈತಾನ ಗೊತ್ತು, ಇವನು ವಾಕ್ಯ ಕೇಳ್ಬಿಟ್ರೆ ಉದ್ಧಾರ ಆಗ್ಬಿಡ್ತಾನೆ. ಇವನು ಉದ್ಧಾರ ಆದ್ರೆ ನಮ್ಮನ್ನ ಹಾಕಿ ಹೊಡಿತಾ ಇರ್ತಾನೆ. ಅದಕ್ಕೆ ಇವನು ಇವಾಗಲೇ ಹೊಡೆದ್ಬಿಡುವ ಅದು ಹೊಡೆದ್ಬಿಡ್ತಾನೆ. ಅರ್ಥ ಆಯ್ತಾ? ಹಲೋ, ಅರ್ಥ ಆಯ್ತಾ? ಸ್ತೋತ್ರಂ. ಮೊಬೈಲ್ ಯಾರ ಹತ್ರ ಇದೆ? ಎಲ್ಲರ ಹತ್ರ ಇದೆ. ಎಲ್ಲಿ ಕೂಡ ಯೂಸ್ ಮಾಡಿ, ಚರ್ಚಲ್ಲಿ ಕೂಡ ಯೂಸ್ ಮಾಡ್ತಾರೆ. ಆದರೆ ಮನೆಯಲ್ಲಿ ಕೂತ್ಕೊಂಡು ವಾಕ್ಯ ಕೇಳೋ, ಇಲ್ಲಿ ವಾಕ್ಯ ಕೇಳುವಾಗಲೂ ಅಲ್ಲಿ ಮೊಬೈಲ್ ನೋಡ್ತಿರ್ತಾನೆ. ಮನೆಯಲ್ಲಿರುವಾಗ ಮೊಬೈಲಲ್ಲಿ ನೋಡೋ ವಾಕ್ಯ ಕೇಳೋ ಅದು ಬಿಟ್ಬಿಡ್ತಾರೆ. ಬಿಕ್ಕಿದೆಲ್ಲ ನಗ್ತಾ ಇರ್ತಾರೆ. ಬೇರೆ ಬೇಡದಿರೋದಲ್ಲ. ನಿನ್ನ ತಲೆ ಬುರುಡೆ ಹೆಂಗಿರ್ತದೆ ಗೊತ್ತಾ? ಕಾರ್ಪೊರೇಷನ್ ತೊಟ್ಟಿಗಿಂತ ಮೋಸವಾಗಿಬಿಟ್ಟಿರ್ತದೆ. ಯಾಕೆ? ಕಂಡದೆಲ್ಲ ನೋಡಿ. ಆಮೇಲೆ ಕೇಳಿ ಬಂದಾಗ ಪ್ರಾರ್ಥನೆ ಆಗ್ತದೆ, ಫಾರ್ ಅಂತ ಒಂದು ಕೊಡ್ಬೇಕು ಅಂತ ಅನ್ನಿಸ್ತು. ಅವಾಗ ಏನು ಮಾಡೋದು? ಹೊಡೆದ್ರೆ ಕಷ್ಟದಲ್ಲೂ ನಾನು ಹೋದೆ, ನನ್ನನ್ನು ಹೊಡೆದು ಬಿಟ್ರು ಅಂತ ಟಪ್ಪದಕ್ಕನ್ನು ಊರೆಲ್ಲ ಬರ್ಸ್ಕೊಂಡಿರ್ತಾನೆ. ಹಿಂಗೆ ಬಡ್ಕೊಂಡು ಸಾಯ್ತಾನೆ. ನಾನೆಲ್ಲಿ ಹೋಗಿ ಸಾರ್ಬೇಕಾಗ? ಹೇಳ್ರಿ. ಈಗ ಗಿಣಿ ಮರಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾ ಇದ್ದೀನಿ, ಕೇಳಂಗಿಲ್ಲ. ಆಮೇಲೆ ಪ್ರಾರ್ಥನೆ ಮಾಡಿ, ಬಿಸ್ನೆಸ್ ಇಲ್ಲ, ಎಲ್ಲ ಲಾಸು. ನಿನಗೆ ಕೊಡ್ತೀನಿ ನೋಡಿ ಪಾಸು, ಹೋಗ್ಬಿಡು. ಬಿಸ್ನೆಸ್ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ ಅಂತ ಹೇಳ್ಬೇಡ. ಬಿಸ್ನೆಸ್ನ ಸಕ್ಸಸ್ ಮಾಡತಕ್ಕಂಥ ವಾಕ್ಯ ನಿನ್ನ ಬಾಯಲ್ಲಿದೆ. ಹಲ್ಲೆಲೂಯಾ. ಆಶೀರ್ವಾದ ಇಲ್ಲ ಅಂತ ಹೇಳ್ಬೇಡ. ಆಶೀರ್ವದಿಸುವ ವಾಕ್ಯ ಎಲ್ಲಿದೆ? ಅದು ಇಲ್ಲಿರ್ಬೇಕಾದ್ರೆ ಎಲ್ಲಿರ್ಬೇಕು? ಅದು ಅಲ್ಲಿ ಇರ್ಬೇಕು ಅಂತಂದ್ರೆ ನಿನಗೆ ಅದಕ್ಕೆ ಓದಬೇಕು ಹಗಲು ರಾತ್ರಿ. ಅದನ್ನು ಧ್ಯಾನಿಸುವವನು ಏನಾಗಿದ್ದಾನೆ? ಬರೀ ಧನ್ಯನಲ್ಲ, ಎಷ್ಟೋ. ಎಲ್ಲ ಹೇಳ್ರಿ, ಎಷ್ಟೋ. ಯಾರು? ಮೊಬೈಲ್ ನೋಡ್ತಾ ಇರೋವನು, ಊರು ಸುತ್ತ ಇರೋವನು, ವಾಕ್ಯ ಕೇಳದಿದ್ದವನು, ಸೋಂಬೇರಿ,
ಇವನ್ ಧನ್ಯನಾ? ಇಲ್ಲ. ಸೋಮಾರಿ ಮನಸ್ಸು ಮಾಡಿದ್ರು ಊಟ ಬಾಯತ್ತ ತಗೊಂಡೋಗಿ ಒಳಗೆ ಹೋಗೋಕ್ಕಾಗಲ್ಲಂತೆ. ಹಾಗಾಗಿ ಹಗಲು ರಾತ್ರಿ ದೇವರ ವಾಕ್ಯನ ಏನು ಮಾಡಬೇಕು? ಧ್ಯಾನಿಸುವವನು. ಎಷ್ಟೋ ನಾನು ಚಿಕ್ಕದಲ್ಲಿ ತಿಳ್ಕೊಂಡು ಹಗಲು ರಾತ್ರಿ ಹಿಂಗೆ ಕೂತ್ಕೋಬೇಕಾ ಸ್ತೋತ್ರ ಧ್ಯಾನ ಮಾಡ್ಕೊಂಡು ತಿಳ್ಕೊಂಡಿದ್ದೆ. ಇಲ್ಲ ಇಲ್ಲ, ಹಗಲು ರಾತ್ರಿ ನಮ್ಗೆಲ್ಲರಿಗೂ ಕಷ್ಟ ಇದೆ ಅಲ್ವಾ? ಆ ಕಷ್ಟಕ್ಕೆ ಬದಲು ಅದನ್ನು ಯೋಚನೆ ಮಾಡಕ್ ಬದಲು ಯಾವುದನ್ನು ಯೋಚನೆ ಮಾಡು. ಹಾಗೆ ಯೋಚನೆ ಮಾಡ್ಬೇಕಂದ್ರೆ ವಾಕ್ಯ ಎಲ್ಲಿರ್ಬೇಕು? ಅದೇ ಧ್ಯಾನ. ಅಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಗಳಿಗೆ ಪುರ್ಸೋದಿಲ್ಲ, ಕೂತ್ಕೊಂಡ್ರೆ ಕಷ್ಟ, ಎದ್ರೆ ಕಷ್ಟ, ನಡೆದ್ರೆ ಕಷ್ಟ. ಹೇಳಲ್ವ ನೀನು? ತಲೆ ಮೇಲೆ ಬಡಾ ನೋಡಿಬೇಕು ಪಿಚಾಚೆ. ಆ ಕಷ್ಟ ಅಂತ ಯೋಚನೆ ಮಾಡ್ತಿಲ್ಲ, ಅದಕ್ಕೆ ಬದಲು ಏನಿರ್ಬೇಕು? ಹಲ್ಲೆಲೂಯಾ. ಅರ್ಥ ಆಯ್ತಾ? ಕೆಲಸ ಮಾಡ್ಕೊಂಡಿರ್ತೀವಿ, ಉಳ್ತಾ ಇರ್ತೀವಿ, ಯೋಚನೆ ಮಾಡಲ್ವಾ? ಮಾಡ್ತೀವ ಅಲ್ವಾ? ಆ ಯೋಚನೆ ಮಾಡೋ ಕೆಟ್ಟದಕ್ಕಿಂತ ಅದಕ್ಕೆ ಏನ್ ಹಾಕಬೇಕು? ವಾಕ್ಯ ಹಾಕು. ಮೆಲುಕು ಹಾಕ್ತಾನೆ ಕೆಲಸ ಮಾಡು. ಸ್ತೋತ್ರ. ಅಯ್ಯೋ ಏನ್ ಮಾಡೋದು, ಸಾಲದವನು ಬಂದ್ಬಿಡ್ತಾನಲ್ಲ ಅಂತ ಮನ್ಸಲ್ಲಿ ಬರುವಾಗ ಇದುವರೆಗೂ ನನಗೆ ಸಹಾಯ ಮಾಡೋದಾತ ಮುಂದೆ ಸಹಾಯ ಮಾಡ್ತಾನೆ. ಅಯ್ಯೋ ಕಾಲು ನೋಯ್ತದಲ್ಲ, ಕೈ ನೋಯ್ತದಲ್ಲ, ಸೊಂಟ ನೋಯ್ತದಲ್ಲ, ಏನ್ ಮಾಡ್ಲಿ ಅಂತ ಯೋಚನೆ ಬರುವಾಗ ಆತನ ಬಾಸುಂಡಗಳನ್ನು ಗುಣವಾಗಿದ್ದೆ. ಸ್ತೋತ್ರಂ. ನಾನು ಟೂರ್ಗೆ ಹೋದಾಗ ಕೂಡ ಟೂರ್ಗೆ ಹೋಗಿಲ್ಲ, ಅಕಸ್ಮಾತ್ ಬಸ್ಸಲ್ಲಿ ಗಿಸ್ಸಲ್ಲಿ ಹೋಗುವಾಗ ಕಾಗೆಗಳು ನೋಡಿದ್ರೆ ಅಯ್ಯ ಈ ಕಾಗೆಗಳನ್ನ ದೇವರು ಸುಂದರವಾಗಿ ಮಾಡಿದ್ದೇನೆ. ಅದಕ್ಕಿಂತಲೂ ಶ್ರೇಷ್ಠವಾದವರು ನಾವು. ಎಲ್ಲಿ ಕೂತ್ಕೋ, ಎಲ್ಲಿ ಎದ್ದೇಳು, ಏನಿರ್ತದೆ? ಯೋಚನೆ ಇರ್ತದೆ ಅಲ್ವಾ? ಆ ಕೆಟ್ಟದಕ್ಕೆ ಬದಲು ಒಳಗಿರೋ ವಾಕ್ಯನ ಅದಕ್ಕೆ ಆಪೋಸಿಟ್ ಆಗಿ ಹಾಕೋ. ಆಗಲು ಇರಲು ಅದನ್ನು ಧ್ಯಾನ ಮಾಡುವನು ಎಷ್ಟೋ ಧನ್ಯ. ಅವನು ನೀರ್ ಕಾಲುವೆ ಓರದಲ್ಲಿ ನಡಲ್ಪಟ್ಟ ಒಂದು ಮರಕ್ಕೆ ಹೋಲಿಕೆ ಆಗಿರೋ. ತಕ್ಕ ಕಾಲದಲ್ಲಿ ಏನು ಕೊಡೋನು? ತಕ್ಕ ಕಾಲದಲ್ಲಿ ಏನು ಕೊಡ್ತೀಯ ನೀನು? ಸೀಸನ್ ಆಫ್ಟರ್ ಸೀಸನ್ ಒಳ್ಳೆ ಫಲವನ್ನು ಕೊಡತಕ್ಕಂಥವನಾಗಿ ಅವನು ಕೈ ಇಟ್ಟು ಮಾಡೋದೆಲ್ಲವನ್ನು ನಾನು ಏನು ಮಾಡ್ತೇನೆ? ನೀನು ಮಾಡೋದೆಲ್ಲವೂ ಸಕ್ಸಸ್. ಪ್ರೈಸ್ ದಿ ಲಾರ್ಡ್. ಅದು ಏನು ಕೆಲಸ ಮಾಡು ಅದು ಸಕ್ಸಸ್. ಸಕ್ಸಸ್ ನಿನ್ನಿಂದಲ್ಲ, ನೀನು ಒಳಗಿರುವ ವಾಕ್ಯದಿಂದ ಆಗತಕ್ಕದ್ದಾಗಿದೆ. ಆ ವಾಕ್ಯದಿಂದಲೇ ಜಗತ್ತು ಉಂಟಾದದ್ದು. ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ ದಯಮಾಡಿ. ವಾಕ್ಯವು ದೇವರು ಒಂದಾಗಿದ್ದಾರೆ. ಆ ವಾಕ್ಯವು ನಮ್ಮ ಒಳಗಿದ್ದರೆ ಅದು ನಮ್ಮ ಬಾಯಲ್ಲಿರ್ತದೆ, ನಮ್ಮ ಯೋಚನೆಯಲ್ಲಿರ್ತದೆ. ಆ ಯೋಚನೆಯಲ್ಲೂ ಬಾಯಲ್ಲಿದ್ದರೆ ನಾವು ಮಾಡುವುದೆಲ್ಲವನ್ನು ದೇವರು ಸಫಲ ಮಾಡತಕ್ಕಂಥವ್ರೆ. ಯಾಕೆ ನಾವು ಯಾರಂತ ಹೇಳ್ತೀವಿ? ವಾಕ್ಯದಂತೆ ಹೇಳ್ತೀವಿ. ಯಾಕೆ? ವಾಕ್ಯದಂತೆ ಮಾತಾಡೋದ್ರಿಂದ ಆ ವಾಕ್ಯವು ಖಂಡಿತವಾಗಿ ನಮಗೆ ಸಕ್ಸಸ್ಸನ್ನು ಕೊಂಡು ಬರತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ ಕಾರಣ ವಾಕ್ಯವು ಆಲಿಸ್ಬೇಕು, ಕೇಳಬೇಕು, ಹೃದಯದಲ್ಲಿ ಇಟ್ಕೋಬೇಕು. ಅದು ದೇಹಕ್ಕೆಲ್ಲ ಆರೋಗ್ಯವನ್ನು, ಜೀವವನ್ನು ಕೊಡುತ್ತದೆ. ನಮ್ಮ ಲೈಫನ್ನು ಸಕ್ಸಸ್ಫುಲ್ ಆಗಿ ಅದು ಮಾಡತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನ್ಯೂ ಟೆಸ್ಟಮೆಂಟಲ್ಲಿ ಈಗಾಗಲೇ ದೇವರು ನಮಗೆ ಮಾಡಿದ್ದಾರೆ. ಅವುಗಳ ವಿಷಯದಲ್ಲಿ ಸತ್ಯವನ್ನು ತಿಳ್ಕೊಂಡಾಗ ಆ ಸತ್ಯವು ನಮ್ಮನ್ನು ಏನು ಮಾಡ್ತದೆ? ಬಿಡುಗಡೆ ಮಾಡತಕ್ಕದಾಗಿದೆ. ನಾವು ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣಪ್ಪ.